ಕರ್ತೃಗಳಾದ ಶ್ರೀ ರೇಣುಕಾಚಾರ್ಯ ಭಗವತ್ಪಾದರ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅದರಂತೆ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ತ್ರಿಗರ್ಣಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುವ ಈ ಸಂಸಾರ ಹೇಯ ಸ್ಥಳ, ಇದರಲ್ಲಿ ಆಶೀರ್ವಚನ ವಂದನೆಯಿತ್ತು. ಸಂಸಾರ ಹೇಯ ಸ್ಥಳ ಹೃತ್ಕಲಂಕಸ್ಯ ನಿತ್ಯಾನಿತ್ಯ ವಿವೇಕಿನಃ ಸಂಸಾರ ಹೇಯತಾ ಬುದ್ಧಿರ್ಜಾಯತೆ ವಾಸನಾಫಲ. ಅಂದ್ರ ಈ ಹೃದಯದ ಕಶ್ಮಲತೆ ಇಲ್ಲದ ವಿವೇಕಿ ಅಂದ್ರ ನಿರ್ಮಲವಾದ ಅಂತಃಕರಣವುಳ್ಳ ಉತ್ತಮ ಸಂಸ್ಕಾರಗಳ ಮೂಲಕವಾಗಿ ಈ ಸಂಸಾರದೊಳಗ ವೈರಾಗ್ಯ ಬುದ್ಧಿ ಉತ್ಪನ್ನ ಆಗ್ತೈತಿ. ಯಾವಾಗ ನಮ್ಮ ಅಂತಃಕರಣ ನಿರ್ಮಲವಾಗಿರ್ತೈತಿ ಅವಾಗಲ್ಲಿ ವೈರಾಗ್ಯದ ಬುದ್ಧಿ ಉತ್ಪನ್ನ ಆಗ್ತೈತಿ. ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ ಎಂಬ ಈ 4 ಅನುಬಂಧ ಚತುಷ್ಟಯಗಳಲ್ಲಿ ಅಧಿಕಾರಿಯ ಪಾತ್ರ ಬಹಳ ಮುಖ್ಯವಾದದ್ದಾಗಿದೆ. ಪ್ರಯೋಜನಗಳ ಭೇದದಿಂದ ಅಧಿಕಾರಿಗಳಲ್ಲಿ ಭೇದ ಉಂಟಾಗ್ತದೆ. ಈ ಪ್ರಯೋಜನಗಳ ಒಂದು ಭೇದದಿಂದ ಅಧಿಕಾರಿಗಳಲ್ಲಿ ಭೇದ ಕಂಡು ಬರ್ತೈತಿ. ಜ್ಯೋತಿಷ್ಠೋಮೆ ಸ್ವರ್ಗ ಕಾಮೋ ವಿಹಾಯೇ ಪುತ್ರ ಕಾಮವಾನ್ ವಾಣಿಜ್ಯೇ ಲೋಕ ಮುಖ್ಯೆ ಮುಮುಕ್ಷು ರಧಿಕಾರವಾನ್ ಅನ್ನುವ ಈ ಬೋಧಸಾರದ ವಚನದಂತೆ, ಈ ಬೋಧಸಾರದೊಳಗೆ ಹೇಳಿರುವ ಈ ಒಂದು ವಾಕ್ಯದಂತೆ ಸ್ವರ್ಗದ ಅಪೇಕ್ಷೆಯುಳ್ಳವನು, ಯಾರು ಸ್ವರ್ಗವನ್ನ ಬಯಸ್ತಾರೋ ಅಂಥವರು ಜ್ಯೋತಿಷ್ಠೋಮ ಯಾಗಕ್ಕೆ ಅಧಿಕಾರಿಯಾಗಿರ್ತಾರ. ಸಂತಾನ ಅಪೇಕ್ಷೆಯಿಂದ ವಿವಾಹಕ್ಕೆ ಅಧಿಕಾರಿಯಾಗಿರ್ತಾರ. ಧನಲೋಭ, ಒಂದು ಹಣವನ್ನ ಗಳಿಸಬೇಕು ಅನ್ನೋ ಒಂದು ಲೋಭ ಬುದ್ಧಿಯುಳ್ಳವನು ವ್ಯಾಪಾರಕ್ಕೆ ಅಧಿಕಾರಿ ಆಗ್ತಾನ. ಅದರಂತೆ ಈ ಒಂದು ಮುಕ್ತಿಯ ಅಭಿಲಾಷೆಯುಳ್ಳವನು, ಮುಕ್ತಿಯನ್ನ ಯಾರು ಬಯಸ್ತಾರ ಅಂಥವನು ಮೋಕ್ಷಕ್ಕೆ ಅಧಿಕಾರಿ ಆಗ್ತಾರ. ಅಂದ್ರೆ ಮೋಕ್ಷತ್ವ ಇದ್ದವನೇ ಮೋಕ್ಷಕ್ಕೆ ಅಧಿಕಾರಿಯಾಗಿರ್ತಾನೆ. ಈ ಮೋಕ್ಷಾಧಿಕಾರಿಯಲ್ಲಿಯೂ ಮುಮುಕ್ಷತ್ವವೇ ಅಲ್ಲದೆ ವಿವೇಕ, ವೈರಾಗ್ಯ, ಸಮಾಧಿ, ಸತ್ಸಂಪತ್ತಿ ಸಾಧನಗಳು ಅತಿ ಅವಶ್ಯಕವಾದವು. ಈ ವಿವೇಕ, ವೈರಾಗ್ಯ, ಸಮಾಧಿ, ಸತ್ಸಂಪತ್ತಿ ಸಾಧನಗಳು ಇಲ್ಲದೆ ಇದ್ರ ಆ ಪ್ರಯೋಜನದ ಪ್ರಾಪ್ತಿ ಅಲ್ಲಿ ಸಾಧ್ಯ ಆಗುವುದಿಲ್ಲ. ಅಂತೆಯೇ ಈ ಶ್ರೀ ನಿಜಗುಣ ಶಿವಯೋಗಿಗಳು ಸುಮ್ಮನಾಗದು ವಿಧಿಯೊಳಂಗದೆ ಮುಕ್ತಿ, ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯದೆ ಹೃದಯದ ಭೋಗೇಚ್ಛೆ ದೊರೆಯದೆ ಒದರಿ ಸಮಾಧಿ ಸಾಧನವಾರು ನೆರೆಯದೆ ಸದುಗತಿಯ ಆಶೆಗಳು ಉರಿಯದೆ ಅಂತ ಹೇಳ್ಯಾರ. ಈ ಮುಕ್ತಿ ಅನ್ನೋದು ಅಪೇಕ್ಷಿಸಿದ ಮಾತ್ರಕ್ಕೆ ನಮಗ ಸುಲಭವಾಗಿ ನಮಗ್ ಕೈಗೂಡುವ ಒಂದು ಸಾಮಾನ್ಯ ಫಲ ಅಲ್ಲ. ಆದ್ರಿಂದನ ಈ ಕಶ್ಚಿತ್ತೀರಂತಹ ಪ್ರತ್ಯಗಾತ್ಮನ ಛತ್ ಅಂತ ಹೇಳಿ ಉಪನಿಷತ್ತು ಮುಕ್ತಿಯ ದೃಷ್ಟಾಪ್ತಿಯ ಬಗ್ಗೆ ಬಹಳ ಕಾಲದಿಂದ ಎಚ್ಚರಿಸ್ತಾನ ಬಂದೈತಿ. ಇದು ಸುಲಭವಾಗಿ ಸಿಗುವುದಲ್ಲ. ಅದಕ್ಕ ಬಹಳ ನಿಷ್ಠೆ ಮತ್ತು ಪ್ರಯತ್ನಗಳು ಇಲ್ಲಿ ಅವಶ್ಯವಾಗಿ ಇರಬೇಕಾಗ್ತತಿ. ಮಿಠಾಯಿ ಅಂಗಡಿಯಲ್ಲಿ ಮಿಠಾಯಿಯನ್ನು ತಿನ್ನುವ ಅಧಿಕಾರಿ ಯಾರು ಅಂತ ಕೇಳಿದ್ರ, ಈ ತಿನ್ನುವ ಅಭಿಲಾಷೆ, ಮಿಠಾಯಿ ತಿನ್ನುವ ಒಂದು ಇಚ್ಛಾ ಇರಬೇಕು. ಅದರ ಜೊತೆಗೆ ಅವುಗಳನ್ನ ಪಡೆಯುವ ಒಂದು ಹಣ ಉಳ್ಳವನು ಹೆಂಗ ಅಧಿಕಾರಿ ಆಗ್ತಾನೋ ಅಲ್ಲಿ ಇಚ್ಛೆನೂ ಇರಬೇಕು, ಮತ್ತು ಅವನ್ನ ಕೊಳ್ಳಾಕ ಅವನಲ್ಲಿ ಹಣನೂ ಇರಬೇಕು. ಅಂತವ ಆ ಮಿಠಾಯಿ ತಿನ್ನಾಕ ಅಧಿಕಾರಿ ಆಗ್ತಾನ. ಅದರಂತೆ ಈ ಸರ್ವ ದುಃಖಗಳ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪವಾದ ಈ ಲಿಂಗಾಂಗ ಸಾಮರಸ್ಯಾತ್ಮಕ ಮೋಕ್ಷವನ್ನ ನಾವು ಪಡಿಬೇಕಾದ್ರ ಸಾಧಕ ಅನ್ನವ ಮೋಕ್ಷಯ ಒಂದು ಇಚ್ಛೆಯುಳ್ಳವ ಆಗಿರಬೇಕು. ಅದರ ಜೊತೆಗೆ ವಿವೇಕ, ವೈರಾಗ್ಯ, ಶಮ ದಮಾದಿ ಸಾಧನಗಳಿಂದ ಅವ ಕೂಡಿರಬೇಕು. ಅಂದಾಗ ಆತ ನಿಜವಾದ ಮೋಕ್ಷ ಪಡೆಯಾಕ ಅಧಿಕಾರಿಯಾಗಿರ್ತಾನ. ಈ ಸಾಧನ ಚತುಷ್ಟಯಗಳಲ್ಲಿ ಮೊದಲನೆಯದಾದ ವಿವೇಕದ ಸ್ವರೂಪದ ಬಗ್ಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ
ಕಿರಣ ಎರಡರಲ್ಲಿ ವಿವರವಾಗಿ ವಿಚಾರ ಮಾಡಲಾಗೈತಿ. ಈಗ ಈ ಸಂಸಾರ ಹೇಯಸ್ಥಳದೊಳಗ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಮಹಿಮಾಶಾಲಿಯಾದ ಶ್ರೀ ಅಗಸ್ತ್ಯ ಮಹರ್ಷಿಗಳನ್ನ ಕುರಿತು ವೈರಾಗ್ಯದ ಬಗ್ಗೆ ಉಪದೇಶವನ್ನ ಪ್ರಾರಂಭ ಮಾಡ್ಯಾರ. ಈ ಸಂಸಾರ ಹೇಯಸ್ಥಳದೊಳಗ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಗಳನ್ನ ಕುರಿತು ವೈರಾಗ್ಯದ ಬಗ್ಗೆ ಉಪದೇಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇ ಅಗಸ್ತ್ಯ ಮುನಿಗಳೇ, ಜನ್ಮ ಜನ್ಮಾಂತರಗಳಿಂದ ನಿಷ್ಕಾಮ ಕರ್ಮಗಳನ್ನ ಆಚರಿಸಿ ಹೃದಯದ ಕಶ್ಮಲತೆಯನ್ನ ಕಳೆದುಕೊಂಡು ನಿರ್ಮಲಾಕರಣವುಳ್ಳವರಾಗಿ ಆತ್ಮ ಅನಾತ್ಮ ಹಾಗೂ ನಿತ್ಯ ಅನಿತ್ಯ ವಸ್ತುಗಳ ಒಂದು ಸಾರತೆಯನ್ನ ವಿಚಾರ ಮಾಡಿ ವಿವೇಕಿಯಾದ ಸಾಧಕನಿಗೆ ಈ ಶುಭ ಸಂಸ್ಕಾರಗಳ ಮೂಲಕ ಸಂಸಾರದೊಳಗ ಒಂದು ಹೇಯ ಬುದ್ಧಿ ಪ್ರಾರಂಭವಾಗ್ತೈತಿ. ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರ ಈ ಪ್ರಸಾದವಾಣಿಯ ಬಗ್ಗೆ ಎಷ್ಟು ಜನ ಹೇಳಿದ್ರು ಪುನಃ ಹೊಸತನ ಅದ್ರೊಳಗ ಕಂಡು ಬರ್ತೈತಿ. ಸಂಸಾರ ಹೇಯಸ್ಥಳದೊಳಗ ಈ ಶ್ರೀ ಭಗವತ್ಪಾದರು ಶ್ರೀ ಅಗಸ್ತ್ಯರನ್ನ ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರಿಗೆ ಸಂಸಾರ ಹಾಗೂ ಅದರ ಬಗ್ಗೆ ಉಂಟಾಗುವ ಒಂದು ಹೇಯ ಭಾವನೆಯ ಬಗ್ಗೆ ಉಪದೇಶ ಮಾಡ್ಯಾರ. ಹೆಂಗ ಈ ಭಗವದ್ಗೀತೆಯೊಳಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಮ್ಮನ್ನೆಲ್ಲ ನಿಮಿತ್ತ ಮಾಡಿಕೊಂಡು ಅರ್ಜುನ ಹೆಂಗ್ ಹೇಳ್ಯಾರೋ ಹಂಗ ಈ ಒಂದು ಸಿದ್ಧಾಂತ ಶಿಖಾಮಣಿಯೊಳಗ ಶ್ರೀ ಭಗವತ್ಪಾದರು ಅಗಸ್ತ್ಯರನ್ನ ನಿಮಿತ್ತ ಮಾಡಿಕೊಂಡು ಈ ಜಗತ್ತಿನ ಎಲ್ಲ ಜನರಿಗೆ ಸಂಸಾರ ಹಾಗೂ ಅದರ ಬಗ್ಗೆ ಉಂಟಾಗುವ ಒಂದು ಹೇಯ ಭಾವನೆಯ ಬಗ್ಗೆ ಉಪದೇಶ ಮಾಡ್ಯಾರ. ಇಲ್ಲಿ ಪ್ರಮುಖವಾಗಿ ವಿಚಾರ ಮಾಡುವ ವಿಷಯಗಳು ಎರಡದಾವ. ಮೊದಲನೇದು ಸಂಸಾರ ಅಂದ್ರೇನು, ಎರಡನೇದು ಅದರ ಬಗ್ಗೆ ಹೇಯ ಭಾವನೆ ಉಂಟಾಗಕ ಏನು ಕಾರಣ. ಈ ಸಂಸಾರದ ಬಗ್ಗೆ ಜ್ಞಾನಿಗಳು ಸಂಸಾರವೆಂಬ ಹಗೆಯೇ ಯಾಕಂದ್ರೆ ಸಂಸಾರ ಸಾಗರದೊಳಗೆ ಬಿದ್ದೆ ಸಂಸಾರವೆಂಬ ಮಹಾವ್ಯಾಧಿ, ಸಂಸಾರವೆಂಬ ವಿಷಯ ವೃಕ್ಷಕ್ಕ ಪಂಚೇಂದ್ರಿಯಗಳ ಶಾಖೆಗಳು, ಈ ಸಂಸಾರವೆಂಬ ಹೆಣ ಬಿದ್ದರೆ ದಿನಬಂದ ನಾಳೆ ಜಗಳ ನೋಡಿರಿ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ವಿಷಮ ಸಂಸಾರವನ್ನು ಕನಸಂದರಿ, ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳಿ ನಿಜವಲ್ಲೋ ಹರಿಯೇ, ಈ ಸಂಸಾರವೆಂಬ ಒಂದು ಘೋರವಾದ ಅರಣ್ಯಗಳ ಸಂಸಾರವೆಂಬ ಘೋರಾರಣ್ಯದೊಳಗೊಬ್ಬಳು ಗಂಧರ್ವ ನಗರಾಕಾರ ಸಂಸಾರ ಕ್ಷಣಭಂಗುರ. ಈ ರೀತಿಯಾಗಿ ಹಗೆ, ಸಾಗರ, ಮಹಾವ್ಯಾಧಿ, ವಿಷವೃಕ್ಷ, ಹೆಣ, ಗಾಳಿಯ ದೀಪ, ಕನಸು, ನೀರಿನ ಗುಳ್ಳೆ, ಘೋರ ಅರಣ್ಯ ಮತ್ತು ಗಂಧರ್ವ ನಗರಗಳ ಒಂದು ಉಪಮೆಗಳನ್ನ ಕೊಟ್ಟು ಸಂಸಾರವು ನಿಸ್ಸಾರವಾದದ್ದಾಗೈತಿ, ದುಃಖಮಯವಾಗೈತಿ ಮತ್ತು ಕ್ಷಣಿತವಾಗೈತಿ ಅನ್ನೋದನ್ನ ನಮ್ಮ ಅನುಭವಕ್ಕೆ ಬಂದ ರೀತಿಯೊಳಗ ತಮ್ಮ ಹೆಂಗ ಅನುಭವಕ್ಕೆ ಬಂದೈತಿ ಹಂಗ ಉಪದೇಶ ಮಾಡ್ಯಾರ. ಈ ಎಲ್ಲ ಒಂದು ಮಾತುಗಳ ಪರ್ಯಾಲೋಚನೆ ಮಾಡಿದಾಗ ಇವರೆಲ್ಲವನ್ನು ನಾವು ಅವಲೋಕಿಸಿ ಚಿಂತನೆ ಮಾಡಿದಾಗ ಸಂಸಾರದ ಬಗ್ಗೆ ಈ ಒಂದು ಉಪಮೆಗಳ ಅರಿವು ಆಗುವುದೇ ವಿನಃ ಸಂಸಾರ ಅಂದ್ರೇನು ಎನ್ನುವ ಪ್ರಶ್ನೆಗೆ ನಮಗೆ ಸಮಾಧಾನ ದೊರೆಯುವುದಿಲ್ಲ. ಈ ಲೋಕದೊಳಗ ಜಗತ್ತು ಮತ್ತು ಸಂಸಾರ ಎಂಬ ಎರಡು ಶಬ್ದ ಒಂದೇ ಅರ್ಥದ ಪರ್ಯಾಯ ಶಬ್ದಗಳಾಗಿ ಇಲ್ಲಿ ವ್ಯವಹಾರ ಮಾಡ್ತಾವ. ಜಗತ್ತು ಮತ್ತು ಸಂಸಾರ ಎಂಬ ಈ ಎರಡು ಶಬ್ದಗಳು ಒಂದೇ ಅರ್ಥದ ಪರ್ಯಾಯ ಶಬ್ದಗಳ ಬೇರೆ ಬೇರೆ ಶಬ್ದಗಳಾಗಿ ನಮಗ ಇಲ್ಲಿ ವ್ಯವಹಾರ ಮಾಡಕ ಸಾಧ್ಯ ಆಗೈತಿ. ಸಾಮಾನ್ಯ ದೃಷ್ಟಿಯೊಳಗ ಅವೆರಡು ಒಂದಾಗಿ ತೋರಿದ್ರು ಅವುಗಳನ್ನ ನಾವು ವಿಚಾರ ಮಾಡಿದಾಗ ಆಳವಾಗಿ ಆಲೋಚಿಸಿದಾಗ ಅವುಗಳ ಒಂದು ಸೂಕ್ಷ್ಮ ಭೇದ ನಮ್ಮ ದೃಷ್ಟಿಗೆ ತೋರ್ತೈತಿ. ವಾಸ್ತವಿಕವಾಗಿ ಜಗತ್ತ ಬೇರೆ, ಸಂಸಾರನ ಬೇರೆ. ಇವುಗಳಲ್ಲಿ ಪರಮಾತ್ಮನಿಂದ ನಿರ್ಮಿತವಾದದ್ದು ಜಗತ್ತು, ಜೀವಾತ್ಮನಿಂದ ಕಲ್ಪಿತವಾದದ್ದು ಈ ಸಂಸಾರ. ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿಯ ಚಿತ್ರದೀಪ ಪ್ರಕರಣದೊಳಗ ಈ ಕ್ಷಣ ದೀಪ ಪ್ರವೇಶಾಂತ ಸೃಷ್ಟಿರೀಶೇನ ಕಲ್ಪಿತ ಜಾಗ್ರದ
ಜಗದಾದಿ ವಿಮೋಕ್ಷಾಂತಹ ಸಂಸಾರೋ ಜೀವಕಲ್ಪಿತ ಅಂತೇಳಿ ಹೇಳ್ಯಾರ. ಜಗತ್ತು ಹಾಗೂ ಸಂಸಾರಗಳ ಭೇದವನ್ನ ಇಲ್ಲಿ ಸ್ಪಷ್ಟವಾಗಿ ನಮಗ ತಿಳಿಸ್ಯಾರ. ಮಾಯಾಶಕ್ತಿಯಿಂದ ಯುಕ್ತನಾದ ಪರಮಾತ್ಮ ಸರ್ವಜ್ಞನೂ ಸರ್ವಕರ್ತನೂ ಆಗಿರುವುದರಿಂದ ಅವರು ಈ ಭೂತ ಭೌತಿಕ ಜಗತ್ತನ್ನ ನಿರ್ಮಾಣ ಮಾಡ್ಯಾರ. ಅವಿದ್ಯಾಮೋಹಿತನಾದ ಈ ಜೀವಾತ್ಮಗ ಜಗತ್ತನ್ನು ಸೃಷ್ಟಿಸುವ ಒಂದು ಸಾಮರ್ಥ್ಯ ಇಲ್ಲದರಿಂದ ಈಶ ನಿರ್ಮಿತಗಳಾದ ಈ ಪದಾರ್ಥಗಳನ್ನ ತನ್ನ ಕರ್ಮ ಮತ್ತು ಸಾಮರ್ಥ್ಯಗಳಿಗೆ ಅನುಸಾರವಾಗಿ ಸಂಗ್ರಹ ಮಾಡಿ ಆ ಪದಾರ್ಥಗಳೊಳಗ ಇವು ನನ್ನವು ಅನ್ನುವ ಒಂದು ಮೋಹವನ್ನ ತಾತಾನ. ಈ ಮೋಹನ ಸಂಸಾರ ಅನಿಸ್ಕೋತೈತಿ. ಈ ಸರ್ವಜ್ಞ ಸರ್ವಕರ್ತನಾದ ಆ ಪರಮಾತ್ಮ ಈಶ್ವರನಿಂದ ಈ ಭೂತ ಭೌತಿಕವಾದ ಜಗತ್ತನ್ನ ನಿರ್ಮಿಸ್ಯಾನ. ಆದ್ರ ಈ ಜಗತ್ತನ್ನ ಜೀವಾತ್ಮ ತನ್ನ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈ ಈಶ್ವರನಿಂದ ನಿರ್ಮಿತವಾದ ಪದಾರ್ಥಗಳನ್ನ ತನ್ನ ಒಂದು ಕರ್ಮ ಮತ್ತು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈ ಪದಾರ್ಥಗಳಲ್ಲಿ ನನ್ನವು, ಇವು ನಂದು, ನಾನು ನಂದು ಎಂಬ ಒಂದು ಅಹಂಕಾರವುಳ್ಳವನಾಗಿ ಮೋಹವನ್ನ ತಾತನ. ಈ ಮೋಹನ ಸಂಸಾರ ಅನಿಸ್ಕೊಂಡೈತಿ. ತಾ ಬುದ್ಧಿ ಕೋ ಯಮಾಭಾಸ ಕೋ ಆತ್ಮ ತ್ರಿಜಗತ್ ಕಥಂ ನಿತ್ಯ ನಿರ್ಣಯೋ ಮೋಹ ಸೋಯಂ ಸಂಸಾರ ಇಷ್ಯತೆ. ಅಂದ್ರೆ ಬುದ್ಧಿ ಅಂದ್ರೇನು, ಆಭಾಸ ಅಂದ್ರೆ ಯಾವುದು, ಆತ್ಮ ಅಂದ್ರೆ ಯಾರು, ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಈ ಮೂರು ಲೋಕಗಳು ಹೆಂಗ ಜನಿಸಿದವು ಮೊದಲಾದವುಗಳ ವಿವೇಕವಿಲ್ಲದೆ ಇರುವುದಕ್ಕ ಮೋಹ ಅಂತ ಹೇಳ್ತಾರೆ. ಈ ಮೋಹನ ಸಂಸಾರ ಅಂತ ಹೇಳಿ ವಾಸಿಷ್ಠ ಗ್ರಂಥಗಳ ಪ್ರತಿಪಾದನೆ ಮಾಡ್ಯಾರ. ಪರಮಾತ್ಮ ಪಂಚಮಹಾಭೂತಗಳನ್ನ ನಿರ್ಮಿಸ್ಯಾನ. ಜೀವಾತ್ಮ ಅವುಗಳಿಂದ ಮನಿ, ಕೆರಿ, ಬಾವಿ ಮುಂತಾದವುಗಳನ್ನ ನಿರ್ಮಾಣ ಮಾಡಿಕೊಂಡು ಅವುಗಳೊಳಗ ನಂದು, ನಾನು ಎಂಬ ಅಭಿಮಾನವನ್ನ ತಾತನ. ಪರಮಾತ್ಮ ಹೆಣ್ಣು ಹಾಗೂ ಗಂಡು ಪ್ರಾಣಿಗಳನ್ನ ನಿರ್ಮಾಣ ಮಾಡಿದ್ರೆ ಜೀವಾತ್ಮ ಅವನ್ನ ಪರಸ್ಪರ ದಂಪತಿಗಳನ್ನಾಗಿ ಮಾಡ್ತಾನ. ನಮ್ ಗುರುಗಳು ಹೇಳ್ತಾರೆ, ಹೆಣ್ಣಾಗಿ ಆ ಪರಮಾತ್ಮ ನಿರ್ಮಿಸಿದ, ನಾವು ಹೆಂಡತಿ ಅಂತೇಳಿ ನಾವು ಮಾಡ್ಕೊಂಡಿವಿ. ಹಿಂಗ ಕೆಲವೇ ವಸ್ತುಗಳ ವಿಷಯವಾಗಿ ಜೀವಾತ್ಮನಲ್ಲಿರುವ ನಾನು ನನ್ನದು ಎಂಬ ಅನಾದಿ ಮೋಹ ಮಮಕಾರನ ಈ ಸಂಸಾರ ಅನ್ಸತಿ. ಸಂಸಾರ ತೀತಿ ಸಂಸಾರ ಎನ್ನುವ ಒಂದು ಈ ಮಾತಿನಂತೆ ಆ ಜೀವಾತ್ಮನಿಗೆ ಆಶೆ ತೋರಿಸಿ ಯಾವಾಗಲೂ ಆತನನ್ನ ಈ ಒಂದು ಸಂಸಾರ ಬಂಧನದಲ್ಲಿ ತಿರುಗುವಂತೆ ಮಾಡೈತಿ ಈ ಮೋಹ ರೂಪವಾದ ಸಂಸಾರ. ಈ ರೀತಿಯಾಗಿ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಅನ್ನುವಂತೆ ಈ ಈಶ್ವರನ ಸಂಕಲ್ಪದಿಂದ ರಚಿತವಾದದ್ದು ಜಗತ್ತು ಮತ್ತು ಜಾಗೃತ ಅವಸ್ಥೆಯಿಂದ ಮುಕ್ತಿ ಹೊಂದುವವರೆಗೂ ಆ ಜೀವಾತ್ಮನ ಅವಿದ್ಯೆಯಿಂದ ಕಲ್ಪಿತವಾದ ನಾನು ನನ್ನದು ಎಂಬ ಅಭಿಮಾನನ ಈ ಸಂಸಾರ. ಜೀವಾತ್ಮನ ಈ ಸಂಸಾರ ಅವಿದ್ಯಾ ಕಲ್ಪಿತವಾಗಿರುವುದರಿಂದ ಅದು ತತ್ವಜ್ಞಾನದಿಂದ ನಿವೃತ್ತಿ ಆಗ್ತೈತಿ. ಆದ್ರೆ ಜಗತ್ತು ಶಿವಸ್ವರೂಪವಾಗಿರುವುದರಿಂದ ಅದು ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ ಅಂತ ಹೇಳಿ ತಿಳಿಸಿಕೊಟ್ಟಾರ. ಇನ್ನ ಮುಂದಿನ ವಿಷಯವನ್ನ ಮತ್ತೆ ಸಾಯಂಕಾಲದ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ 4 ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣದ ಅರ್ಪಿಸಿ ಈ ನನ್ನ ವಾಣಿಗಳನ್ನು ಹೇಳ್ತೀನಿ. ಶರಣು ಶರಣಾರ್ಥಿ. ಸಿಕ್ಕಾಮಣಿಯಲ್ಲಿ ಪಟ್ಟಂತ ವಿಷಯವನ್ನು ನಮಗೆ ಸಂಸಾರದ ವಿಷಯ ತಿಳಿಸಿಕೊಟ್ಟರು. ಅವರು ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಶರಣಬಸವ ಮಹಾಸ್ವಾಮೀಜಿಯವರು ಸಿದ್ಧಾಂತ ಶಿಖಾಮಣಿ ಗೊತ್ತಿರಲ್ಲ, ಸಂಡೇದು ಸಿದ್ಧಾಂತ ಶಿಖಾಮಣಿ ಸಂಡೇ ಅಲ್ರಿ? ಸಂಡೇ ಅದಲ್ರಿ ಇವತ್ತು? ಆಯ್ತಾಯ್ತು. ಸಿದ್ಧಾಂತ ಶಿಖಾಮಣಿ ನಮ್ಮ ಪೂಜ್ಯ
ಅವ್ರು ಯಾರು ಇದು ಚಾಲು ಇಟ್ಕೊಂಡು ಕೂತಾರಲ್ಲ ವಿಡಿಯೋ, ಶ್ರೀಮಾತಾ ಹಾಸ್ಪಿಟಲ್ ಸಿಂದಗಿ, ಅವ್ರು ಯಾರು ವಿಡಿಯೋ ಯಾಕೆ ಚಾಲು ಇಟ್ಟಾರ? ಅವ್ರು ಬಂದ್ ಮಾಡಂತ. ಸಿಂದಗಿ ಶರಣರು ಪರಿಚಯ ಮಾಡ್ಕೊಂಡಿರ, ಅವ್ರು ಪರಿಚಯ ಮಾಡ್ಕೊಂಡಿರ ಬಳತಾಯ್ತು ಬಂದವರು, ಯಾರು ಮಾತಾಡ್ತವ್ರು. ಲೆಫ್ಟ್ ಆದ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು ಜ್ಞಾನ ಯೋಗಾಶ್ರಮ ಬಿಜಾಪುರ ಇವರ ಪ್ರವಚನ ಸಾರ ಸಂಗ್ರಾಹಕರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಜ್ಞಾನ ಯೋಗಾಶ್ರಮ ಬಿಜಾಪುರ. ಈ ಗ್ರಂಥವನ್ನು ಪ್ರಕಟಪಡಿಸಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ ಮೈಸೂರು. ಈ ಒಂದು ಕೃತಿಯ ಆರಂಭದಲ್ಲಿ ಶಿವಸ್ತುತಿ ಶಕ್ತಿ ಸ್ತುತಿಗಳನ್ನು ಮಾಡಿದ್ದಾರೆ. ಶಿವ ಅಂದ್ರೆ ಯಾವ ಶಿವನನ್ನ ಕುರಿತು ಸ್ತುತಿ ಮಾಡ್ಯಾರ? ಈಗೇನು ಎಲ್ಲಾ ಕಡೆ ಲಿಂಗಾಯತ ಅಭಿಯಾನ ಏನು ಮಾಡ್ಲಕತ್ತಾರ, ಅವರೆಲ್ಲರೂ ಏನು ಅಪಪ್ರಚಾರ ಮಾಡ್ಲಕತ್ತಾರ ಅಂತಂದ್ರೆ, ವೀರಶೈವರು ಸಿದ್ಧಾಂತ ಶಿಖಾಮಣಿಯಲ್ಲಿ ಯಾವ ಶಿವನನ್ನು ಕುರಿತು ಹೇಳ್ಯಾರ ಅಂತಂದ್ರೆ, ಆ ಒಂದು ಆದಿಶೈವ ಸಪ್ತಶೈವ ಏನದವಲ್ಲ ಅವುಗಳಲ್ಲಿರುವಂತ ಶಿವನನ್ನ ಕುರಿತು ಇದು ಒಂದು ಪಂಗಡ ವೀರಶೈವ ಅಂತೇಳಿ ಸುಳ್ಳು ಪ್ರಚಾರ ಮಾಡ್ಲಕತ್ತಾರ. ಕೆಲವೊಬ್ರು ದುರುದ್ದೇಶದಿಂದ ಮಾಡ್ಲಕತ್ತಾರ, ಕೆಲವೊಬ್ರು ಗೊತ್ತಿಲ್ಲದೆ ಮಾಡ್ಲಕತ್ತಾರ. ಯಾವುದನ್ನ ಇವರು ಶಿವ ಅಂದಾರ ಅನ್ನೋದು ತಿಳ್ಕೊಳ್ಳಾರ್ದೆ ಒಂದಿಷ್ಟು ಮಂದಿ ಮಾಡ್ಲಕತ್ತಾರ. ಒಂದಿಷ್ಟು ಮಂದಿ ಆದಿಶೈವ ಸಪ್ತಶೈವ ಒಟ್ಟ ಶೈವ ಅನ್ನೋದು ಏನದ ಅಂತಂದ್ರೆ, ಅವ್ರು ಯಾವ ಶಿವನನ್ನು ಪೂಜೆ ಮಾಡ್ತಾರ ಅಂತಂದ್ರೆ ಇದನ್ನು ತಿಳ್ಕೋಬೇಕು. ಈ ಒಂದು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ರುದ್ರ ಏನದನಲ್ಲ ಅವರೇ ಶಿವ. ಅವರಿಗೆ ಯಾರಿಗೆ? ಶೈವರಿಗೆ. ಬರೀ ಶೈವ ಅಂತ ಇರ್ತದ ನೋಡ್ರಿ. ಒಟ್ಟು ಅವ್ರ 6-7 ತರ ಶೈವ ಮತಗಳು ಬರ್ತಾವ. ಅವರೆಲ್ಲರಿಗೂ ಯಾರು ಶಿವ ಅಂತಂದ್ರ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವ. ಆ ಶಿವ ಎಂತವನು ಅಂತಂದ್ರೆ ಪಾರ್ವತಿ ರಮಣ, ಗಣಪತಿ ಷಣ್ಮುಖರ ಪಿತ, ಆದಿ ಯೋಗಿ ಅಂತ ಹೇಳಿಕೆ ಎಲ್ಲ ಕಡೆ ಮೂರ್ತಿ ಮಾಡ್ಲಕತ್ತಾರಲ್ಲ. ಯೋಗಿನಾಥ್ ಆದಿ ಯೋಗಿ ಅಂತೇಳಿ ದೊಡ್ಡ ದೊಡ್ಡ ಶಿವನ ಮೂರ್ತಿ ಮಾಡ್ಲಕತ್ತಾರಲ್ರಿ. ಆ ಶಿವಂದು ಮೊದಲಿಂದ ಯೋಗ ಕಲಿಸಿದವರು ಜಗತ್ತಿಗೆ ಅವರೇ. ಎಷ್ಟು 2 ಲಕ್ಷ ರೀತಿ ಯೋಗಗಳನ್ನ ಕಲಿಸ್ಯಾರ ಅವ್ರು ಭೂಮಂಡಲದೊಳಗೆ. ಆದಿ ಯೋಗಿ ಆದಿನಾಥ ಯೋಗಿ ಅಂತ ಹೇಳಕ್ಕೆ ಶಿವನ ಮೂರ್ತಿಗಳು ಮಾಡ್ಲಕತ್ತಾರಲ್ರಿ. ಎಲ್ಲ ದೊಡ್ಡ ದೊಡ್ಡ ನೋಡಿರಿಲ್ಲ. ಆ ಶಿವ ಏನನ ಯೋಗಿ ಶಿವ.
ಶಿವಯೋಗಿ ಬೇರೆ, ಯೋಗಿ ಶಿವ ಬೇರೆ. ಆದಿಯೋಗಿನಾಥ ಶಿವ, ಆ ಶಿವ ಏನದನ ಸಾಕಾರ ಶಿವ, ಅವನಿಗೆ ಶಂಕರ ಅಂತಾರ. ಆತ ಈ ಜಗತ್ತನ್ನ ಉಳಿಸೋದಕ್ಕ ವಿಷ ಕುಡದ, ರಾಕ್ಷಸರ ಸಂಗಟ ಹೋರಾಟ ಮಾಡದ, ಯುದ್ಧ ಮಾಡದ. ಆತ ಭೂಮಿ ಮೇಲೆ ಸಾಕಾರ ಶಿವ, ನಿರಾಕಾರ ಶಿವ ಅಲ್ಲ. ಒಂದು ಕಾಲದಲ್ಲಿ ಇತಿಹಾಸದಲ್ಲಿ ಪುರಾಣದಲ್ಲಿ ಆತನ ಫ್ಯಾಮಿಲಿ, ಆತನ ಲೀಲೆ ಏನೆಲ್ಲ ಆಗಿದಂತ ಉಲ್ಲೇಖಗಳದಾವ. ಆ ಶಿವನನ್ನೇ ನಮ್ಮ ವೀರಶೈವರ ಶಿವ ಅಂತೇಳಿ ತಪ್ಪಾಗಿ ಹೇಳಕತ್ತಾರ, ಕೆಲವೊಬ್ರು ದುರುದ್ದೇಶದಿಂದ ಹೇಳಕತ್ತಾರ. ಆದ್ರೆ ಇಲ್ಲಿ ಯಾವ ಶಿವನನ್ನ ಕುರಿತು ಹೇಳಕತ್ತಾರಪ್ಪ ಅಂತಂದ್ರೆ, ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಅಂತ ಇದು ಒಂದು ಶ್ಲೋಕ ಸಾಕು ನಾವು ಯಾವ ಶಿವನನ್ನು ಕುರಿತು ಹೇಳಕತ್ತೀವಿ ಅಂತ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾದ ಚೈತನ್ಯ ಏನದಲ್ಲ, ಆ ಚೈತನ್ಯವನ್ನ ನಾವು ಶಿವ ಅಂತ ಇದ್ದೀವಿ. ಈ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣವಾದ ಚೈತನ್ಯವನ್ನೇ ಕುರಿತು ಆ ಶೈವರ ಶಿವ ಧ್ಯಾನ ಮಾಡ್ತಾನ, ಪೂಜೆ ಮಾಡ್ತಾನ. ಶಿವನ ಶಿವ ನೀವು ಪೂಜೆ ನಿಮ್ಮದು ವೀರಶೈವರ ಶಿವ ಯಾರು ಅಂತಂದ್ರೆ, ಯಾವ ಶಿವ ನಿಮ್ಮ ಶಿವ? ಯಾರಿಗೆ ಶಿವ ಅಂದಿರಿ ನೀವು? ಸತ್ ಚಿತ್ ಆನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಅವ್ರೇನಾರ ಪಾರ್ವತಿ ರಮಣ ತ್ರಿಮೂರ್ತಿ ಏನಾರೇ ಗಣಪತಿ ಪಿತ ಅಂತ ಹೇಳಕ್ಕೆ ಹಿಂಗೇನಾರೇ ಬರ್ದಾರೇನಿಲ್ಲ? ವೀರಶೈವರ ಶಿವ ಯಾರು? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಚೇತನವೇ ಶಿವ. ಇವೆಲ್ಲ ಸರಿಯಾಗಿ ತಿಳ್ಕೋಬೇಕು. ಇದು ಯಾರು ಹೇಳಲ್ರು, ಸುಮ್ಮನೆ ಎಲ್ಲಾ ಕಡೆ ಈ ಶ್ಲೋಕ ಅಂತಾರ ಕುಂತು. ಆದ್ರ ಈ ಶಿವ ಯಾರು? ವೀರಶೈವರ ಶಿವ ಯಾರಂದ್ರ ಸಚ್ಚಿದಾನಂದ ಚೈತನ್ಯನೇ ವೀರಶೈವರ ಶಿವ. ಪೌರಾಣಿಕ ಶಿವ ಅಲ್ಲ, ತ್ರಿಮೂರ್ತಿಗಳ ಶಿವ ಅಲ್ಲ. ತ್ರಿಮೂರ್ತಿ ಬ್ರಹ್ಮ ವಿಷ್ಣು ರುದ್ರರ ಪೈಕಿ ಶಿವ ಅಲ್ಲ. ಬ್ರಹ್ಮ ವಿಷ್ಣು ರುದ್ರರಿಗೂ ಏನು ಆರಾಧ್ಯ ಚೈತನ್ಯ ಏನದಲ್ಲ, ಆ ಚೈತನ್ಯನೇ ವೀರಶೈವರ ಶಿವ. ಇದನ್ನ ಸರಿಯಾಗಿ ತಿಳ್ಕೋಬೇಕು. ಶೈವ ಪಂಥಕ್ಕ ವೀರಶೈವಕ್ಕ ಸಂಬಂಧ ಇಲ್ಲ. ವೀರಶೈವಕ್ಕ ಬಸವಣ್ಣನ ಚೈತನ್ಯ ಏನದಲ್ಲ, ಎತ್ತ ನೋಡಿದಡತ್ತ ನೀನೇ ದೇವ, ಜಗದಗಲ ಮುಗಿಲಗಲ ಮಿಗೆಯಗಲ ಅಂತೇಳಿ ಚೈತನ್ಯವನ್ನು ವರ್ಣನೆ ಮಾಡ್ತಾರಲ್ಲ ಬಸವಣ್ಣ, ಆ ಚೈತನ್ಯನೇ ವೀರಶೈವರ ಚೈತನ್ಯ. ವೀರಶೈವ ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ. ಇಬ್ರು ಪೂಜೆ ಮಾಡೋದು ಅದ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣವಾದ ಚೈತನ್ಯವನ್ನೇ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ತಿಳಿತ್ರ? ತಪ್ಪು ತಿಳ್ಕೋಬಾರದು. ವೀರಶೈವರ ದೇವರು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಯಾರು ವಚನ ಸಾಹಿತ್ಯ ಬಸವಣ್ಣ ನಮ್ಮ ಗುರುಗಳು ನಮ್ಮ ಧರ್ಮ ಅಂತ ಕೂತಾರಲ್ಲ, ಅವ್ರದೂ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಅವರು ಸೆಪರೇಟ್ ಮಾಡ್ಬೇಕಂತೇಳಿ ಏನೇನೋ ಸರ್ಕಸ್ ಮಾಡ್ಲಕತ್ತಾರ. ಏನ್ ಮಾಡಿದ್ರು ಅವ್ರೇನ್ ಮಾಡ್ಬೇಕಾಗ್ತದ? ವೀರಶೈವರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಚೇತನ ಏನವಲ್ಲ, ಅದನ್ನು ಬಿಟ್ಟು ಬೇರೆ ಏನಾರ ಇಟ್ಕೋಬೇಕು ಅವ್ರ ದೇವರು ಅಂದ್ರ ಅವ್ರು ಬೇರೆ ಆಗ್ತಾರ. ಎಲ್ಲಿ ತನಕ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನನ್ನ ಅವರು ಜಗದಾಗಲ್ಲ ಮುಗಿಲಾಗಲ್ಲ ಹೇಳ್ಕೊತಿರ್ತಾರಲ್ಲ, ಅವ್ರು ಅಲ್ಲಿ ತನಕ ವೀರಶೈವರೇ. ನಾನು ವೀರಶೈವನಾದೆ ಅಂತೇಳಿ ಬಸವಣ್ಣವರು 1000 ವಚನದಾಗ ಬರೆದಾರ. ವೀರಶೈವ ಅಂತೇಳಿ ಅದನ್ನ ದಾರಿ ತಪ್ಪಿಸ್ಲಕ್ಕೆ ಏನೇನೋ ಸರ್ಕಸ್ ಮಾಡ್ಲಕತ್ತಾರ. ಅದು ಸತ್ಯ ಇಲ್ಲ, ಮಿಥ್ಯ ಅದ. ಅದಕ್ಕೇನು ಯಶಸ್ಸು ಸಿಗಲ್ಲ. ಒಂದಿನ ಅದು
ಸಾರ ಇಲ್ಲದ ಬೀಜ ಹೆಂಗ ನಾಶ ಆಗಿ ಹೋಗ್ತದ ಹಂಗದು ನಾಶ ಆಗಿ ಹೋಗಂತ ಒಂದು ಕೆಟ್ಟ ವಿಚಾರ, ಕುತ್ಸಿತ ವಿಚಾರ. ಹಂಗೆಲ್ಲ ಮಾಡಬಾರ್ದು. ಏನ್ ಮೊದಲಿಂದ ಮಾಡ್ಕೊಂಬಂದಾರ ಅದೇ ಮಾಡ್ಕೋಬೇಕು. ಈಗ ರೇಣುಕ ಅಂದ್ರೆ ಏನು? ದೊಡ್ಡವರು ಬ್ರಹ್ಮ ಅಂತಿರಲ್ಲ, ಶಿವಾಯ ಬ್ರಹ್ಮಣೇ ನಮಃ. ದೊಡ್ಡವರು ಅಂದ್ರೆ ಏನು ದೊಡ್ಡವರು? ಅವ್ರಕ್ಕಿಂತ ದೊಡ್ಡವರು ಯಾರು ಇಲ್ಲ, ಅಷ್ಟು ಅಪಾರ ಮಹಿಮಾ ಸಂಪನ್ನರು. ಅಂದ್ರೆ ಏನು? ಅಪಾರ ಮಹಿಮಾ ಸಂಪನ್ನ ಯಾವುದದು? ಬೈಲು. ಬೈಲು ಹೌದಾ ಇಲ್ಲ? ಆ ಬೈಲೊಳಗೆ ಎಲ್ಲ ಮಹಿಮೆ ನಡೆದದಲ್ರಿ. ಬೈಲಿಂದ ಎಲ್ಲ, ಬೈಲೊಳಗೆ ಹುಟ್ಟಿ ಬಯಲೊಳಗೆ ಬೆಳೆದು ಬಯಲಾಗಿ ಹೋಯ್ತಯ್ಯ ಅಂತಾರಲ್ಲ, ರೇಣುಕ ಅಂದ್ರು ಬೈಲೆ. ಯಾರು ದೊಡ್ಡವರಾಗ್ತಾರ ಅಂತಂದ್ರೆ ಬೈಲಾದವರೇ ದೊಡ್ಡವರಾಗ್ತಾರ. ಈಗ ಬಸವ ಅಂದ್ರೆ ಏನು? ಬಸವ ಅಂದ್ರೆ ಏನ್ ತಿಳ್ಕೊಂಡಿರಿ? 12ನೇ ಶತಮಾನದ ಪ್ರಧಾನಮಂತ್ರಿ ವ್ಯಕ್ತಿ ಬಸವಣ್ಣನ ಕುರಿತು ಹೇಳರೇನು ವಚನ ಸಾಹಿತ್ಯದಾಗ? ಅಶ್ವಾರೂಢ ಬಸವಣ್ಣ, ಬಿಜ್ಜಳನ ಪ್ರಧಾನಮಂತ್ರಿ ಬಸವಣ್ಣನ ಕುರಿತು ಹೇಳರನ್ರಿ? ಬಸವ ಅಂದ್ರೂ ಬೈಲೆ, ಇದನ್ನ ಸರಿಯಾಗಿ ತಿಳ್ಕೋರಿ. ಬಸವ ಅಂದ್ರೆ ವ್ಯಕ್ತಿ ಅಲ್ಲ, ಅದು ಒಂದು ಪ್ರಜ್ಞೆ. ಬಸವ ಕಾನ್ಸಿಯಸ್ ಅಂತಾರ. ನಿಮ್ಮೊಳಗೆ ಕಾನ್ಸಿಯಸ್ ಅದ ಇಲ್ಲ? ಅರಿವು. ಆ ಅರಿವಿನ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ಬಸವ ಅಷ್ಟೇ. ಆ ಪ್ರಜ್ಞೆನೇ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಚೇತನ. ಈ ಶರೀರ ಇದ್ರೂ ಇರ್ತದ, ಶರೀರ ಆದರೂ ಇರ್ತದ. ಆ ಚೇತನನೇ ಜಗದಗಲ ಮುಗಿಲಗಲನೂ ಅದ, ನಿಮ್ಮೊಳಗನೂ ಅದ, ಎಲ್ಲಾ ಕಡೆ ಅದ. ಆ ಚೇತನವನ್ನ ಬಸವ ಅಂದರ. ಆ ಚೇತನವನ್ನ ಯಾರು ಗುರುವನ್ನಾಗಿ ಮಾಡ್ಕೋತಾರ, ಆ ಚೇತನವನ್ನ ಯಾರು ದೇವರಂತ ಮಾಡ್ಕೋತಾರ, ಆ ಪ್ರಜ್ಞೆಯನ್ನ ಯಾರು ಲಕ್ಷ್ಯ ಕೊಟ್ಟು ಅದರ ಕಡೆ ಅದರದೇ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾರ, ಅವರು ಶುದ್ಧ ಬ್ರಹ್ಮವಿನ ಪ್ರತ್ಯೇಗಾತ್ಮ ಸ್ವರೂಪರಾಗಿ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದುತ್ತಾರ. ಬಸವಣ್ಣವ್ರು ಎಂದರೆ ಹೇಳರೇನು? ನಂದು ಮೂರ್ತಿ ಮಾಡಿ ಕುಂದಿರ್ಸಿರಿ ರೋಡಿಗೆ, ನನ್ನ ಹೆಸರ ಮೇಲೆ ಮಂಟಪಗಳು ಕಟ್ರಿ, ನನ್ನ ಹೆಸರ ಮೇಲೆ ಧರ್ಮ ಸ್ಥಾಪನೆ ಮಾಡ್ರಿ. ಯಾವುದರ ವಚನದಾಗ ಅದೇನ್ರಿ ಒಂದು ಧರ್ಮ ಸ್ಥಾಪನೆ ಮಾಡ್ರಿ, ನಂದೇನಾರ ಹಿಂಗ್ ಮಾಡ್ರಿ ಅಂತೇಳಿ. ಶುದ್ಧ ಆಧ್ಯಾತ್ಮಿಕ ವಚನಗಳದವು. ಅದನ್ನ ತಗೊಂಡು ಒಂದು ಗುಂಪುಗಾರಿಕೆ ಮಾಡ್ಲಕತ್ತಾರ. ತಿಳಿದ್ರ? ಬಸವ ಅಂದ್ರೆ ಏನು? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಚೇತನದ ಒಂದು ಹೆಸರು. ಬ್ರಹ್ಮ ಅಂತಿರಲ್ಲ, ಶಿವ ಅಂತಿರಿಲ್ಲ, ಹಂಗ ಅದಕ್ಕೊಂದು ಹೆಸರು ಬಸವ ಪ್ರಜ್ಞೆ ಅಂತ. ಶಿವಜ್ಞಾನ ಅಂತಿರಲ್ಲಪ್ಪ, ಶಿವಭಾನ ಅಂತಿರಲ್ಲ, ಹಂಗ ಬಸವ ಪ್ರಜ್ಞೆ ಅಷ್ಟೇ. ಅದನ್ನ 12ನೇ ಶತಮಾನದ ಕಲ್ಯಾಣದ ಲೀಲೆ ಮಾಡಿದಂತ ಮಹಾಪುರುಷನಿಗೆ ಅದು ಸೀಮಿತಗೊಳ್ಳದ್ದು ಅರ್ಥ ಅಲ್ಲ. ಬಸವ ಎಲ್ಲಿಂದ ಬಂದದದು? ಋಷಭ ಅಂತೇಳಿ ದೇವಲೋಕದ ಒಂದು ದೇವತೆ ಹೆಸರದು. ಋಷಭ, ಎತ್ತಂತಿರಲ್ಲ, ಶಿವನ ವಾಹನ, ಅದೇ ಬಸವ. ಅದು ಇಂದು ಏನದಪ್ಪ ಅಂತಂದ್ರೆ ಸೇವೆ, ಸರ್ವಿಸ್. ನಿಮ್ಮ ಮನೆ ಮುಂದೆ ಗಾಡಿ ನಿಂದಿರ್ಸಿರಿಲ್ಲ, ಅದೇನದು ಬಸವ ಅಲ್ಲೇನು? ನಿಮ್ ಗಾಡಿ ಬಸವ ಅಲ್ಲ. ನಿಮ್ದೆಲ್ಲ ಜೀವನ ಅದ್ರ ಮೇಲೆ ನಡೆದದ ಇಲ್ಲ? ಅದು ನಿಮ್ ಸೇವೆ ಮಾಡ್ಲಿಕ್ಕತ್ತದ ಇಲ್ಲ? ಹೊತ್ಕೊಂಡು ಓಡಾಡ್ತದಿಲ್ಲ ನಿಮ್ಮನ್ನು? ಇಡೀ ಆಯುಷ್ಯ ನಿಮ್ಮನ್ನ ಅದು ಹೊತ್ಕೊಂಡು ಅಡ್ಡಾಡ್ತದ. ಒಂದು ದಿನ ಅದಕ್ಕೆ ಏನಾರ ರಿಪೇರಿ ಆಯ್ತು ಅಂದ್ರೆ ಅದನ್ನ ಎಳ್ಕೊಂಡು ಹೋಗಿ ನೀವು ಅದನ್ನ ಎಳ್ಕೊಂಡು ಹೋದಾಗ ನಿಮಗ್ ಗೊತ್ತಾಗ್ತದ ಅದ್ರದ್ದು ಇಂಪಾರ್ಟೆನ್ಸ್ ಏನಂತ. ಅದು ನಿಮಗೆ ದಿನ ಕುಣಿಸ್ಕೊಂಡು ಅಡ್ಡಾಡ್ತಿರ್ತದ, ಅದ್ರೇನು ಮಹತ್ವ ಗೊತ್ತಾಗಂಗಿಲ್ಲ.
ಒಂದು ದಿನ ಹವಾ ಹೋದ್ರಿ ಕುಂತಿತ್ತು ಮನೆ ಮುಂದೆ ಅಂದಾಗ ಅದನ್ನು ಮೆಕ್ಯಾನಿಕ್ ಬಲ್ಲಿ ಇಲ್ಲೇ ತೊಗೊಂಬರ್ಬೇಕ್ರಿ ಅಂದ್ರೆ ಅದು ಹೇಳ್ಕೊಂಡು ಹೋದಾಗ ನಿಮ್ಗೆ ಅದ್ರ ಮಹತ್ವ ಗೊತ್ತಾಗ್ತದೆ. ಇಲ್ಲ ಕಂಪನಿ ಸರ್ವಿಸ್ಗಳು ಇರ್ತಾವಲ್ಲ, ಸರ್ವಿಸಿಗೆ ಕೊಟ್ಟ ದಿವಸ ಹೆಂಗಾಗಿರ್ತೀರಿ, ಒಂದು ದಿವಸ ಗಾಡಿ ಇಲ್ಲ ಮನ್ಯಾಗ, ಎಲ್ಲಾರ ಹೋಗ್ಬೇಕಂದ್ರೆ ಗಾಡಿ ಇಲ್ಲ. ನಮ್ಮ ಸರ್ವಿಸ್ ಆಯ್ತೇನ್ರಿ ಗಾಡಿದು ಅಂತ ಕೇಳ್ತೀರಿ, ಅವ ಇಲ್ಲರಿ ಕ್ಯೂ ಭಾಳ ಅದ ನಿಮ್ಮದು ನಾಳೆ ಕೊಡ್ತೀನಿ ಅಂದ್ರೆ ಇನ್ನ ಪರೇಶಾನ್ ಆಗ್ತೀರಿ. ಯಾವುದರಿಂದ ನಮ್ಮ ಜೀವನ ನಡೆದದ ಅದೇ ಬಸವ. ಜೀವನಕ್ಕೆ ಚಾಲನೆ ಎದರಿಂದ ಸಿಕ್ಕದ ಅದೇ ಬಸವ. ಯಾವುದು ನಮ್ಮ ಭಾರ ಹೊತ್ತು ನಿಂತದ ಅದೇ ಬಸವ. ಇಡೀ ಭೂಮಿಯನ್ನ ಆದಿಶೇಷ ತನ್ನ ತಲೆ ಮೇಲೆ ಹೊತ್ಕೊಂಡು ನಿಂತಾನ ಅಂತ ಅವರು ವೈಷ್ಣವರು ಹೇಳ್ತಾರೆ. ಇಲ್ಲಿ ಅದರೆಲ್ಲ ಭಾರ ಬಸವ ಹೊತ್ತು ನಿಂತಾನ. ಈ ಜಗತ್ತನ್ನು ನಡೆಸೋದಕ್ಕೆ, ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನ ಲೀಲೆ ನಡೆಯೋದಕ್ಕೆ ಏನು ಈಶ್ವರ ತತ್ವ ಅದಲ್ಲ ಅದೇ ಬಸವ. ಬಸವ ಅನ್ನೋ ಶಬ್ದದ ಅರ್ಥದ ವ್ಯಾಪ್ತಿ ಬರೀ 12ನೇ ಶತಮಾನದ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಗೆ ಸೀಮಿತಗೊಳ್ಳದಲ್ಲ, ಅದರ ವ್ಯಾಪ್ತಿ ಬಹಳ ದೊಡ್ಡದ. ಅದು ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಚೈತನ್ಯ ಪ್ರಜ್ಞೆ ಏನಲ್ಲ ಅದೇ ಬಸವ. ಆ ಬಸವ ಚೈತನ್ಯವನ್ನ ಕುರಿತು ಅವರು ದೇವಲೋಕದ ದೇವತೆಗಳಿಗೆ, ನಾಗಲೋಕದ ಎಲ್ಲಾ ದೇವತೆಗಳಿಗೆ, ಪಾತಾಳದ ಸೃಷ್ಟಿ ಅವು ಏನೇನದವ ಎಲ್ಲದಕ್ಕೂ ಬಸವಣ್ಣನೇ ದೇವರಂತ ಹೇಳಿದ್ರು. ಹಂಗಂದ್ರೆ ಏನು? 3 ಲೋಕಕ್ಕೆ ಬಸವಣ್ಣನೇ ದೇವರಂತ ಹೇಳಿದ್ರೆ ಅದರ ಅರ್ಥ ಏನು? ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣನ ಏನು? 12ನೇ ಶತಮಾನದ ಕಲ್ಯಾಣ ಬಸವಣ್ಣನ? ಹಾ, ಇದನ್ನ ಚಂದ ಅರ್ಥ ಮಾಡ್ಕೋಬೇಕು. ಸರ್ವ ವ್ಯಾಪಕ ಚೈತನ್ಯ ಏನದಲ್ಲ, ನಿತ್ಯ ಸತ್ಯ ಏನದಲ್ಲ, ಆ ಚೈತನ್ಯದಿಂದಲೇ ಎಲ್ಲ ಆಗ್ಯದಂತ ಹೇಳಿ ಆ ಬಯಲನ್ನು ವರ್ಣನೆ ಮಾಡ್ಯಾರ. ಆ ಬಯಲಿಗೆ ಬಸವ ಅಂತ ಹೆಸರು ಕೊಟ್ಟಾರ. ಯಾಕಂದ್ರೆ ಅದು ಬಸವಮಯವಾಗಿತ್ತು ಆ ವಾತಾವರಣ ಅವಾಗ. ಅದಕ್ಕೆ ನಿಮ್ಗೆ ಏನ್ ಹೇಳ್ಬೇಕಾಗ್ಯದ? ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ರೂಪಾಯ ಶಿವಾಯ ಅಂತ ಶಿವನಿಗೆ ನಾವು ಬ್ರಹ್ಮ ಅಂತೀವಿ ಅಂತ. ತ್ರಿಮೂರ್ತಿ ರೂಪಾಯ ಅಂತೇಳಿ ಅಂದಿಲ್ಲ. ಸರಿಯಾಗಿ ಅರ್ಥ ಗೊತ್ತಾಯ್ತಾ ಇದು? ವೀರಶೈವ ಯಾವ ಧರ್ಮದವರು ಅಂತಂದ್ರೆ ಅವ್ರು ಯಾವ ಧರ್ಮದವರು ಅಲ್ಲ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನನ್ನ ಆರಾಧಿಸಿ ಅದರ ಸ್ವರೂಪವೇ ತಾವಾಗುವಂತ ಸಾಧಕರು, ಸಿದ್ಧ ಪುರುಷರು, ಪ್ರಸಿದ್ಧ ಪುರುಷರು ಅಂತವರು ವೀರಶೈವ ಧರ್ಮದವರು. ಅದರದೇ ಕಾಪಿ, ಮತ್ತಿನ್ನೇನಿಲ್ಲ. ಬಸವ ಧರ್ಮ ಮಾಡಿದ್ದು ಏನಂದ್ರೆ ವೀರಶೈವರದ್ದು ಏನು ತತ್ವದ ಅದರದೇ ಕಾಪಿ. ಪುನರ್ ಉಜ್ಜೀವನ ಅಂತಾರಲ್ಲ, ಪುನರುಜ್ಜೀವನ. ಮೊದಲು ಬಿಲ್ಡಿಂಗ್ ಇರ್ತದ, ಅದೇನು ಬಿಲ್ಡಿಂಗ್ ಪೂರ್ತಿ ಕೆಡಕ್ ಹೊಸ ಬಿಲ್ಡಿಂಗ್ ಏನು ಕಟ್ಟಿಲ್ಲ, ಇದ್ದ ಬಿಲ್ಡಿಂಗ್ ರಿಪೇರಿ ಮಾಡ್ಯಾರ. ಅಷ್ಟೇ. ಅದನ್ನೇನು ಮತ್ತೆ ಹೊಸದು ಮಾಡ್ಯಾರ, ಹೊಸದು ಅಂತೇಳಿ ಹಳಿದಕ್ಕೆ ಸಂಬಂಧ ಇಲ್ಲ ಅನ್ನಂಗಾದ್ರೆ ಈಗ ನಮ್ಮ ಅಪ್ಪಗ ಸಂಬಂಧ ಇಲ್ಲ. ನಾ ಹುಟ್ಟೋದಕ್ಕೆ ನಮ್ಮ ಅಪ್ಪಂದ ಏನು ಕೆಲಸನೇ ಇಲ್ಲ, ನಾ ಬೆಳೆಯೋದಕ್ಕೆ ನಮ್ಮ ಅಪ್ಪಂದ ಏನು ಕೆಲಸ ಇಲ್ಲ ಅಂದ್ರೆ ಸುಮ್ಮಿರ್ತೀರ ನೀವು? ನಮ್ಮ ಅಪ್ಪಗ ನಾ ಹುಟ್ಟಿಲ್ಲ ಅಂದ್ರೆ ಸುಮ್ಮಿರ್ತೀರಿ? ಮತ್ತ ನಮ್ಮ ಅಪ್ಪನ್ಲಿಂತ ನಾ ಬೇರೆನೇ ಇದೀನಿ, ನಾ ಸ್ವತಂತ್ರ ಇದೀನಿ ಅಂತಂದ್ರೆ ಏನ್ ಮ್ಯಾಲಿಂದ ಉಚ್ಕೊಂಡು ಬಿದ್ದಿದ್ದೇನಪ್ಪ ಅಂತ ಕೇಳ್ತಾರೆ. ಎಲ್ಲ ಹಚ್ಕೊಂಡು ಏನ್ ಮಾಡ್ಬೇಕು? ಅವ್ರು ನಮಗ ಅನುಕೂಲ, ನಮಗ ಅವ್ರ ಏನ್ ಅನುಕೂಲ, ಎಷ್ಟ್ ಅನುಕೂಲ ಇರ್ತಾರ ಅಷ್ಟ್ ಮಾಡಿರ್ತೀವಿ. ಅನಾನುಕೂಲ ಇದ್ದ ಹೊತ್ನಾಗ ಆಗ್ಲಾರ್ದು ಬಿಟ್ಟಿರ್ತೀವಿ. ಏನೇನೋ ಆಗಿರ್ತಾವ. ಆಗಿದ್ದ ಏನೋ ಅವ್ರೇನ್ ಪರಿಪೂರ್ಣ ಇರಲ್ಲ, ನಾವೇನ್ ಪರಿಪೂರ್ಣ ಇರಲ್ಲ. ಕೈಲಾದಟ್ ಮಾಡ್ಕೊತ ಹೋಗೋದಿರ್ತದ, ಮಾಡ್ಕೊತ ಹೋಗಿರ್ತೀವಿ. ಮಾನ್ಯ ಒಬ್ಬರು ಗೌಡ್ರು ಫೋನ್ ಮಾಡಿಬಿಟ್ರ ಆ ಕಡೆ ಗುಲ್ಬರ್ಗ ಕಡೆಯವರು. ಸ್ವಾಮ್ಯಾರ ಒಂದ್ 2-3 ಸಾರಿ ನೀವು ಫೋನ್ ಮಾಡಿರಿ, ನಾ ಎತ್ತಿಲ್ಲ, ಕ್ಷಮಿಸಬೇಕು, ನಿಮ್ಮ ಪಾದಕ್ಕೆ ದೀರ್ಘಿದಂಡ ನಮಸ್ಕಾರ, ಹಂಗ ಹಿಂಗ ಅಂತೇಳಿ. ಹಂಗ ನಿಮ್ ತಂದೆಯವ್ರಿಗೆ ಸರಿಯಾಗಿ ನೋಡ್ಕೊಂಡ್ರು ಇನ್ನೂ ಸ್ವಲ್ಪ ದಿವ್ಸ ಇರ್ತಿದ್ರು, ಹಂಗ ಹಿಂಗ ಅಂತೇಳಿ ಬೈಕೋತ ದಸರಿ ದಿವ್ಸ ಜಗ್ಗಿ ನಮ್ಮ ಅಪ್ಪನ ನೆನಪು ತೆಕ್ಕೊಂಡು ನಾನು ಜಗ್ಗಿ ಬೈಲಕ್ ಹಚ್ಚಿಬಿಟ್ರು.
ಮತ್ತು ಲಾಸ್ಟಿಗೆ ಕೂತಿದ್ದೆ. ಲಾಸ್ಟಿಗೆ ದಸರಿ ದಿವಸ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಳೋದು ಬ್ಯಾಡ್ ಬಿಡೋದು ತಾವೇ ಬಂದ್ ಮಾಡ್ಕೊಂಡು ಹೋಗ್ಬಿಟ್ರು. ಇಂಥವ್ರು ಇರ್ತಾರ. ಒಂದು ದಿನ ನಮ್ಮ ಅಪ್ಪಗ ಹೆಂಗದ ಅಂತೇಳಿ ಬಂದು ನೋಡಿದವರೆಲ್ಲ ಮಾಡಿದವರು. ಎಲ್ಲೋ ಕುಂದ್ರೋದು, ಏನಾರ ಸುದ್ದಿ ತಗೊಳ್ಳೋದು, ಏನಾರ ಯಾರಿಗಾರ ಬೈಕೋತ್ ಕುಂದ್ರೋದು. ಇದಕ್ಕೆ ಗೌಡ್ರು ಅಂತಾರೆ, ಗೌಡ್ರು. ಅಲ್ಲಿ ಪರಿಸ್ಥಿತಿ ಏನದ ಎಂತದ ಏನು ಗೊತ್ತಿಲ್ಲ. ಅವ್ರಿಗೊಂದು ಒಳಗೆ ಹೊಟ್ಟೆ ಕಿಚ್ಚು ಏನಿರ್ತದ ಅಂದ್ರೆ ಅವ್ರದ್ದೊಂದು ಸ್ವಾರ್ಥ ಸಾಧನೆ ಈ ಮನೆಯೊಳಗೆ ಪಡ್ಕೋಬೇಕಂದಿರ್ತಾರ. ಅದು ಸಿಗ್ಲಾರ್ದಕ್ಕ ಆ ಅತೃಪ್ತಿಗೆ ಹಂಗೆ ಮಾತಾಡ್ತಿರ್ತಾರ ಅವ್ರು. ಅದು ಮಾತಾಡ್ತಿರ್ತಾರ. ನಾವು ಏನ್ ಮಾಡ್ಬೇಕು, ಅಂತ ಟೈಮ್ ಒಳಗೆ ರಿಯಾಕ್ಟ್ ಮಾಡ್ಲಾರ್ದು ಸುಮ್ಮನಿರ್ಬೇಕು. ಅವ್ರು ಏನ್ ಮಾಡಿದ್ರು ನಿಮ್ಗೆ ಹೇಳ್ತೀನಿ. ಮಾರ್ಚ್ 95ರಾಗ ನಮ್ಮ ಅಪ್ಪ ರಿಟೈರ್ಮೆಂಟ್ ಡೇಟ್ ಅಂತೇಳಿ ಅದ್ರದ್ದು ಇನ್ಫಾರ್ಮೇಶನ್ ತಗೊಂಡಿದ್ರು ಅವ್ರು. ಮಾರ್ಚ್ 95 ರಿಟೈರ್ಮೆಂಟ್ ಅಂದ್ರ ಏಪ್ರಿಲ್ 2ನೇ ತಾರೀಕು ನಸೀಕನಾಗ ಮನೆಗೆ ಬಂದರು. ಏಪ್ರಿಲ್ 2ನೇ ತಾರೀಕ ರಿಟೈರ್ ಆಗ್ಯಾನ. ಮಾರ್ಚಕ್ಕೆ ಏಪ್ರಿಲ್ 2ನೇ ತಾರೀಕು ನಸೀಕನಾಗ ಮನೆಗೆ ಬಂದು ಏನ್ ಕೇಳ್ತಾರ ಅಂದ್ರ 15,000 ರೂಪಾಯಿ ಕೊಡುವಂತ ಕೇಳಿದ್ರ. 15,000 ರೂಪಾಯಿ ಕೊಡುವಂತ ಕೇಳಿದ್ರೆ ಏನಾಯ್ತಪ್ಪ ಅಂದ್ರೆ ನಮ್ಮ ಅವ್ರೇನು ಸಣ್ಣವರಲ್ಲ, ಬೇಕಾದಷ್ಟು ರೊಕ್ಕ ಕೋಟಿ ಕಟ್ಲೆ ಎಲ್ಲ ಇದ್ರೂ ಸಹಿತ ಇವ್ರ ಮೇಲೆ ಒಂದು ಅಪೇಕ್ಷೆ. ರಿಟೈರ್ ಆದ್ಮೇಲೆ ಇವ್ರ ಮೇಲೆ ರೊಕ್ಕಿಸ್ಕೋಬೇಕಂತ ಒಂದು ಆಸೆ ತಲೆ ಬಂದಾರ. 2ನೇ ತಾರೀಕು ನಸಿಕ್ನಾಗ ಬಂದ್ಬಿಟ್ಟಾರ. ಯಾವುದೋ ಟ್ರೈನಿಗೆ ಬಂದು ಇರೋದಕ್ಕೆ ಮನೆಗೆ ಬಂದೇ ಬಿಟ್ರ ರೊಕ್ಕ ಕೊಡು ಅಂತೇಳಿ. ನಮ್ಮ ಅಪ್ಪ ನನಗೆ ಮಕ್ಕಳವನಿಗೆ ಎಬ್ಸಿದ್ರು. ಏನು ಗೌಡ್ರು ಬಂದಾರ. ಏನ್ ಬಂದಾರ ಅಂತಂದ್ರೆ ಏನು ಅವು ಅಂತೂ ಊರಿಗೆ ಹೋಗ್ಯಾಳ, ನೀನು ನಾನು ಇಬ್ಬರೇ ಇದೀವಿ, ಏನಿಲ್ಲ 15,000 ರೂಪಾಯಿ ಕೊಡುವಲ್ಲಕತ್ತಾರ. ಎದಕ್ಕೆ ಕೊಡ್ಬೇಕಂತ ಕೇಳ. ಇಲ್ಲ ರಿಟೈರ್ ಆಗೀನಿ ಅನ್ನೋದಕ್ಕೆ ಅವ್ರು ಕೇಳಕತ್ತಾರ. ಮತ್ತೆ ರಿಟೈರ್ ಆಗಿರಿ ಅಂದ್ರೆ ಕೊಡ್ರಿತ್ತಾನೆ. ನಾನು ಅದ್ರದ್ದು ಇನ್ನೂ ಏನೂ ಬಂದೇ ಇಲ್ಲ ನನಗೆ. ಅದು ಬಂದ ಮೇಲೆ ಕೊಡ್ಬೋದು. ಈಗ ಸದ್ಯ ನನಗೇನು ಬಂದೇ ಇಲ್ಲ, ಪಗಾರ ಸಹಿತ ನಾನು ಜಮಾ ಆಗಿಲ್ಲ. ಅವ್ರಿಗೆ ನಾ ರಿಟೈರ್ ಆಗೀನಿ ಅನ್ನೋದಕ್ಕೆ ಬಂದಾರ 15,000 ರೂಪಾಯಿ ಕೊಡ್ಬೇಕು. ಅವರು ಕೇಳಕತ್ತಾರ, ನೀ ಕೊಡ್ಬೇಕಂತ ನಿನ್ನ ಮನಸ್ಸಿನಾಗೂ ಅದ, ನಿನ್ನ ಮೇಲೆ ಇದ್ರೆ ಕೊಡು. ಈಗ ನಂದರೆ ಪಗಾರ ಅವ್ರದ್ದು 2-3 ತಾರೀಕರೇ ಆಗ್ತದೆ ಗೌರ್ಮೆಂಟ್ ಸರ್ವೆಂಟ್ಸ್. ನಮ್ಮದು 10-15 ತಾರೀಕು ಆಗ್ತದೆ. ನನ್ನ ಪಗಾರ ಏನದ 3,000 ರೂಪಾಯಿ ಪಗಾರ ಅದ. ಮತ್ತು 15,000 ಅಂದ್ರೆ 5 ತಿಂಗಳ ಪಗಾರ ಅಂದ್ರೆ ಏಟ್ ಲೆಕ್ಕ ಹಾಕ್ರಿ ನೀವು. 4-5 ತಿಂಗಳ ಪಗಾರ ಕೊಡು ಅಂತಂದ್ರೆ ಎಲ್ಲಿ ಕೊಡ್ಬೇಕು? 3,000 ಪಗಾರ ಇದ್ದವನಿಗೆ 15,000 ದೊಡ್ಡದೌದಾ ಅಲ್ಲ? ನನಗೆ 3,000 ಇತ್ತು, ನಮ್ಮ ಅಪ್ಪಗೆ 3,500 ಇತ್ತು ರಿಟೈರ್ ಆಗೋ ಟೈಮ್ ಒಳಗೆ ಪಗಾರ. ಅದು GPF ಏನೇನೋ ಕಟ್ ಮಾಡಿಸ್ಬಿಡ್ತಿದ್ರು. 7,000 ಪಗಾರ ಇತ್ತು. 7,000 ಪಗಾರದಾಗ 3,500 ಕಟ್ ಮಾಡಿಸ್ತಿದ್ರು. 3,500 ಮನೆಗೆ ತರ್ತಿದ್ರು. ನಂದು 3,000 ಅಂತಂದ್ರೆ ನಂದು 5-6 ಸಾವಿರ ಇತ್ತು. ನಂದು ಅರ್ಧ ಕಟ್ಟಾಗಿ ಕೈಗೆ 3,000 ತೋತಿತ್ತು. ಇಬ್ರು ಕೂಡಿ ಹಂಗೋ ನಡೆಸ್ತಿದ್ದು, ಏನೋ ಮಾಡ್ತಿದ್ದ. ಅಂಥದ್ರಾಗ 15,000 ಅಂದ್ರೆ 5 ತಿಂಗಳ ಪಗಾರ ನಾನೇ ಎಲ್ಲಿ ಕೊಡ್ಬೇಕು? ಎಲ್ಲ ಒಟ್ಟು ಮನೆಗೆ ಹಾಕಿ ಏಟ್ ತಂದು ಹಾಕಿದ್ರು ಸಾಲಾರ್ದಂಥದ್ದು 4 ಮಕ್ಕಳ ಸಂಸಾರಕ್ಕೆ ಏನೇನೋ ಸಪೋರ್ಟ್ ಮಾಡಿ, ಏನು ಸಪೋರ್ಟ್ ಮಾಡಿದ್ರು ನಮ್ಮಲಿಂತ ಚಲೋದಾಗ್ಯದ ಅನ್ನೋರು ಬರಿಲ್ಲ. ಬರೇ ಹೀರ್ಬೇಕನ್ನೋರೇ ಇರ್ತಾರೆ. ಅವ್ರು ಏನೇ ಕೆರ್ಲಕ್ ನಾವು ಏನು ಮಾಡ್ಬೇಕು? ಒಳ್ಳೆ ಕಲ್ಯಾಣಕಾರಿ ಗುಣ, ಕಲ್ಯಾಣಕಾರಿ ಭಾವನೆಯಿಂದ ನಾವೇನು ಮಾಡಿರ್ತೀವಿ ಅದೇನಾಗ್ತದೆ ನಮ್ಗೆ ಯಶಸ್ಸು ತಂದು ಕೊಡ್ತದೆ. ಯಾರು ಹೆಂಗೆ ಹಾಕಿರಲ್ಲ, ನಮ್ಮ ಮನಸ್ಸಿನಾಗ ಒಳ್ಳೆ ವಿಚಾರ ಇಟ್ಕೊಂಡು ಮಾಡಿದ್ದಾರೆ. ಅವ್ರಿಗೇನಾಯ್ತು, ಅನಿವಾರ್ಯವಾಗಿ ನಮ್ಮ ಮನೆಗೆ ರೊಕ್ಕ ಇಲ್ಲ ಅಂತೇಳಿ ಅವರಿಗೆ ಕೈಲಿ ಕಳಿಸ್ಯಾರ ಅಷ್ಟೇ. ಅದು ತಲೆ ಒಳಗ ಅತೃಪ್ತಿ ಇಟ್ಕೊಂಡು ಫೋನ್ ಮಾಡಿ, ಏನಪ್ಪ ಶಾಣೆ ಮನುಷ್ಯ ಆರಾಮದಿಯಾ, ದೊಡ್ಡವ ಬಹಳ ದೊಡ್ಡವಪ್ಪ, ನೀ ನಮಸ್ಕಾರಪ್ಪ, ಹಿಂಗ್ ಮಾತಾಡ್ತಾರ. ಎದಕ್ಕೆ ಹಿಂಗ್ ಮಾತಾಡ್ತಾರ? ಒಳಗಿಂದು ಅತೃಪ್ತಿ. ಇಲ್ಲಿದೇನು ಸಂಬಂಧ ಇಲ್ಲ, ಇಲ್ಲಿದೇನು ಇಲ್ಲ. ಅವ್ರು ಬರೀ ತಾವು ಏನು ಬ್ಯಾಳೆ ಬೇಯಿಸ್ಕೋಬೇಕು, ಅದು ಸಾಧಿಸಲಾರ್ದಕ್ಕ
ಏನು ಸುಮ್ಮನೆ ಸ್ಕೆಚ್ ಹಾಕಿಬಿಡೋದು ನಮ್ಮ ಮ್ಯಾಲ. ಏನಾರ ಒಂದು ಸಂಬಂಧ ಇರಲ್ಲ, ಸೂತ್ರ ಇಲ್ಲ, ಸ್ಕೆಚ್ ಹಾಕ ಮಂದಿ ಸುತ್ತಮುತ್ತ ಭಾಳ ಇರ್ತಾರ. ಇನ್ನ ನಾವು ಮಂದಿ ಬಾಳ ಇದ್ದೀರಪ್ಪ ಅದನ್ನ ತಗೊಂಡು ಮತ್ತೆ ದುರುಪಯೋಗ ಪಡಿಸ್ಕೊಂಡ ನಮಗ ತಿರುಗಿ ಬೀಳ್ತಾರಪ್ಪ. ಅದನ್ನ ರೊಕ್ಕ ಕೊಡದ್ ಬಿಡುದು ಚಲೋ ಇರ್ತೈತಿ ನಿನ್ನೆ, ಒಟ್ಟ ನಮಗ್ ದುರುಪಯೋಗ ಇರ್ತೈತಿ. ಎಲ್ಲಾರು ಹಂಗ ಇರುದಿಲ್ಲ, ಒಬ್ಬೊಬ್ರು ಬಾಳ ಡೇಂಜರ್ ಇರ್ತಾರಪ್ಪ. ಈ ಸಂದರ್ಭದಾಗ ಕೇಳ್ದ ನಂತರ ಅವ್ರು ಡೇಂಜರ್ನಪ್ಪ. ಅದೇ ಮತ್ತ ಸ್ಕೆಚ್ ಹಾಕ್ತಾ ಇರ್ತಾರೆ. ಡೇಂಜರರೋ ಹೆಂಗದಾರೋ ಏನು, ಅವ್ರ ಮೇಲೆ ಅವ್ರಿಗೆ ಪ್ರೀತಿ, ಅವ್ರ ಮೇಲೆ ಅವ್ರಿಗೆ ಪ್ರೀತಿ, ಅದು ಅವ್ರವ್ರಿಗೆ ಸಂಬಂಧಪಟ್ಟ ವ್ಯವಹಾರ. ಈಗ ನನಗೆ ಯಾರೇ ರೊಕ್ಕ ಕೇಳೋನ ನಿಮಗೆ ಕೊಡಿ ಬರ್ರಿ ಅಂತ ಹೇಳಕ್ಕೆ ನಿಮಗೆ ಕೇಳಿದ್ರೆ ಹೆಂಗ? ನನ್ನ ಮೇಲೆ ಇದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಅವ್ರವ್ರ ಪ್ರೀತಿ ಅದು. ಅವ್ರು ಡೇಂಜರ್ ಮಾಡಿದ್ರು ಅದು ಅವ್ರಿಗೆ ನಡೀತಿರ್ತದೆ. ಅವ್ರವ್ರದ್ದು ಒಬ್ರದ್ದು ಹೊಂದಾಣಿಕೆ ಇರ್ತದೆ. ಅದು ತಮಗೇನಾರ ಅವಶ್ಯಕತೆ ಬಿದ್ದದ ಅಂತ ಹೇಳಕ್ಕೆ ವೈಯಕ್ತಿಕ ಅವಶ್ಯಕತೆ ಯಾರ್ಯಾರ ಸಪೋರ್ಟ್ ಮಾಡ್ತಾರೆ. ಸಾಮಾಜಿಕ ಅವಶ್ಯಕತೆ ಬಿದ್ದದ ಅಂತ ಹೇಳಕ್ಕೆ ಇನ್ನೊಬ್ಬರು ಯಾರು ಕೇಳಾರ ಯಾರಿಗಾರ ಹೋಗಿ ಬಜ್ಜಾದ್ರೆ ಹಿಂಗಾಗಿ ಅದು ಹಾಲಿಲ್ಲ. ಅದು ಹಂಗ ಒಟ್ಟ ಸಿಟ್ಟು ಎದರ್ದೋ ಇಟ್ಕೊಂಡು ಅದರಳಿದ್ರು. ಆಯ್ತು ಬಿಡಪ್ಪ, ಏನಾರ ಅನ್ರಿ, ನಿಮ್ಮ ತಲೆಗೆ ಏನೇನು ಇಟ್ಕೊಂಡಿರ್ತೀರಿ ಮತ್ತೆ ನೀವು ಅದೇ ಮಾತಾಡ್ಬೇಕಲ್ಲ, ಅದಕ್ಕಿಂತ ಹೆಚ್ಚಿಂದ ಏನು ಮಾತಾಡ್ಲಿಕ್ಕಾಗ್ತದ, ಏನಾರ ಅನ್ರಿ ಅಂತೇಳಿ ನಾವು ಸುಮ್ಮ ಸರಿ ಬಿಟ್ಟೆ. ಏನು ಹಾಕಿರ್ಲಕ್ಕ ಹಿಂಗ ಅಂದ್ರೆ ಇಲ್ಲಿ ಹೇಳಕತ್ತಿದ್ದು ಇದು ಎದಕ್ಕೆ ಹೇಳಕತ್ತೀವಿಯಪ್ಪ ಅಂತಂದ್ರೆ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿ ಇರ್ತಾವ. ಆದ್ರೆ ಇಲ್ಲಿ ನಮ್ಮ ವೀರಶೈವರ ಲಿಂಗವಂತರ ಏನಪ್ಪ ಅಂದ್ರೆ ಅದು ಬೈಲೇ ಗಟ್ಟಿಗೊಳ್ದು ಲಿಂಗ ಆಗ್ತದ. ಲಿಂಗನೇ ಬೈಲಾಗ್ಯದ ಅಷ್ಟೇ. ಪ್ರತಿಯೊಂದು ಲಿಂಗನೇ, ಲಿಂಗ ಸ್ವರೂಪನೇ, ಲಿಂಗದಿಂದಲೇ ಎಲ್ಲಾನು ಆಗಿದ್ದು. ಸಮುದ್ರದೊಳಗಿನ ಏನೇನು ವಸ್ತುಗಳವ ಅವೆಲ್ಲ ಸಮುದ್ರಲಿಂತ ಆಗ್ಯಾವ ಇಲ್ಲ. ಸಮುದ್ರದ ಒಳಗಿರುವ ಪ್ರಾಣಿಗಳೆಲ್ಲ ಸಮುದ್ರ, ಅದ್ರ ಒಳಗನು ಸಮುದ್ರನೇ ಅದ, ಅದ್ರ ಹೊರಗನು ಸಮುದ್ರನೇ ಅದ. ಅದ್ರೊಳಗೆ ಏನೇನು ವಸ್ತುಗಳವ ಎಲ್ಲ ಸಮುದ್ರದಾಗೆ ಹುಟ್ಟಿದ ಪ್ರಾಣಿಗಳೆಲ್ಲ ಸಮುದ್ರದಿಂತೆ ಆಗ್ಯಾವಿಲ್ಲ ಅವೆಲ್ಲ. ಹಂಗ ಲಿಂಗದೊಳಗೆ ಉದಯವಾದ ವಸ್ತುಗಳೆಲ್ಲ ಲಿಂಗಮಯನೇ ಅದಾವು. ಬಯಲೇ ಗಟ್ಟಿಕೊಂಡು ಲಿಂಗ ಆಗ್ಯಾನ ಅಷ್ಟೇ. ಲಿಂಗಕ್ಕ ಬಯಲಿಗೆ ವ್ಯತ್ಯಾಸ ಇಲ್ಲ ಅನ್ನೋದು ಹೇಳ್ತಾರೆ. ಅದಕ್ಕೆ ಇದನ್ನ ಸರಿಯಾಗಿ ತಿಳ್ಕೋಬೇಕು. ಶೈವ ಧರ್ಮದ ಒಂದು ಬ್ರಾಂಚ್ ನಮ್ಮದು ಅಲ್ಲ. ಶೈವ ಧರ್ಮದವರು ಗುರುಗಳು, ಶೈವ ಧರ್ಮದವರ ದೇವರು ಅಂತಂದ್ರೆ ಅದು ತ್ರಿಮೂರ್ತಿಗಳಲ್ಲಿರುವ ಏನು ಬ್ರಹ್ಮ ವಿಷ್ಣು ರುದ್ರರ ಪೈಕಿ ಆ ರುದ್ರ ಏನದನ ಹೆಂಗಪ್ಪ ಅಂದ್ರೆ ಅಲ್ಲಿ ಏನದ ನಾರಾಯಣನೇ ಫೈನಲ್ ಅವ್ರಿಗೆ. ಆ ನಾರಾಯಣನ ಹೊಂಕಳದಾಗ ಒಂದು ಕಮಲ ಬರ್ತದ. ಆ ಕಮಲದಾಗ ಬ್ರಹ್ಮ ಹುಟ್ಟತಾನ. ಬ್ರಹ್ಮನ ತಂದೆ ನಾರಾಯಣ. ಮತ್ತ ಆ ಬ್ರಹ್ಮನ ಹುಂಕಾರ, ಹಿಂಗ ನೀವು ಹುಂಕಾರ ಅಂತಂದ್ರೆ ಇದು ಮಾಡ್ತಿರಲ್ಲ, ಮೂಗು ಸೀಂತಿರಲ್ಲ ಹುಕ್ ಅಂತೇಳಿ, ಹಂಗ ಅವ ಬ್ರಹ್ಮ ಸೀತದ್ದಕ್ಕ ಇವ ಶಿವ ಹುಟ್ಟಾನ ಅಂತೇಳಿ ಅವನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವ. ಅವನ ಹೆಂಡತಿ ದಾಕ್ಷಾಯಿಣಿ ಆ ಯಜ್ಞ ಹೋಮದ ಒಳಗೆ ಹೋಗಿ ಬಿದ್ದು ಸತ್ತದ್ದು. ಆಕಿ ಹೆಣ ಹೊತ್ಕೊಂಡು ಓಡಾಡಿ ಎಲ್ಲ ತಂದು ಡ್ಯೂಟಿ ಬಿಟ್ಟನಂತೇಳಿ ವಿಷ್ಣು ಸುದರ್ಶನ ಚಕ್ರ ಬಿಟ್ಟು ಆ ಹೆಣವನ್ನ ಕತ್ತರಿಸಿ ತುಂಡು ಮಾಡಿ 18 ಪೀಸ್ ಮಾಡಿ ಅದು ಶಕ್ತಿಪೀಠ. ಈ ಶಿವ ಒಂದೊಂದು ರೀತಿಯ ಅನುಗ್ರಹಕ್ಕಾಗಿ 12 ಕಡೆ ತಪಸ್ಸು ಮಾಡಿದ್ದ 12 ಜ್ಯೋತಿರ್ಲಿಂಗ. ಇವೆಲ್ಲ ಏನದವಪ್ಪ ಅಂತಂದ್ರೆ ಹಿಂದೂ ಧರ್ಮದ ದೇವತೆಗಳೆಲ್ಲ. ಸತಚಿತ್ತಾನಂದ ನಿತ್ಯ ಪರಿಪೂರ್ಣ ಅನ್ನೋದೇನವ ಇದು ವೀರಶೈವರ ದೇವರು. ಯಾವುದು ಲಿಂಗಾಯತರ ದೇವರು ಅಂತಾರ ಅದೇ ಚೈತನ್ಯನೇ ವೀರಶೈವರ ದೇವರು. ಯಾವುದು ವೀರಶೈವರ ದೇವರದ ಅದನ್ನೇ ಲಿಂಗಾಯತರ ದೇವರು ಅದ. ಅದನ್ನ ಯಾವ ಕಾಲಕ್ಕೂ ಭೇದ ಮಾಡ್ಲಕ್ ಬರಂಗಿಲ್ಲ. ಎಂದ ಭೇದ ಮಾಡ್ಲಿಕ್ಕೆ ಬರ್ತದ್ರಿ ಇದು ಎಂದರೆ ಸಕ್ಸಸ್ ಆಗ್ತದ ವೀರಶೈವ ಲಿಂಗಾಯತ ಬೇರೆ ಬೇರೆ ಮಾಡ್ಲಿಕ್ಕೆ? ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಶಿವನನ್ನ ಬಿಟ್ಟು ಬೇರೆ ಏನಾರ ಮಾಡಿದ್ರೆ ಆಗ್ಬೋದು. ಇಬ್ರು ಅದೇ ಆರಾಧನೆ ಮಾಡೋ ಟೈಮ್ನಾಗ ಹೆಂಗ್ ಬೇರೆ ಆಗ್ತಾರ? ಎಲ್ಲ ದಾರಿ ತಪ್ಪಿಸೋ ಕೆಲಸಗಳು. ಫಸ್ಟ್ ಶ್ಲೋಕನೇ ಬರದಾರ ಅವರು ಶಿವಸ್ತುತಿ ಒಳಗೆ. ಫಸ್ಟ್ ಶ್ಲೋಕನೇ ಬರದಾರ.
4ನೇ ಶ್ಲೋಕ ಹೋದ ವಾರ ಮಾಡಿದ್ದೆವು. ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಖೇನ ಅನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಮಾತ್ಮನೇ. ಈ ಜಗತ್ತು ಯಾರದರಂತ ಬೆಳಗ್ಲಕತ್ತದ, ಈ ಜಗತ್ತು ಯಾರದರಂತೇಳಿ ಆನಂದ ಅನುಭವಿಸ್ಲಕತ್ತದ. ಆ ಸತಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮ ಅವ ಹೆಂಗದನ ಗುಣಾತೀತ ಅದನ್ನ. ಸತ್ವಗುಣಿನೂ ಅಲ್ಲ, ರಜೋಗುಣಿನೂ ಅಲ್ಲ, ತಮೋಗುಣಿನೂ ಅಲ್ಲ. ಆ ಗುಣ ಎಲ್ಲಿ ಅದಾವಪ್ಪ ಅಂತಂದ್ರೆ ಪ್ರಕೃತಿ ಒಳಗದವ. ಪ್ರಕೃತಿ ಹೆಂಗದಪ್ಪ ಅಂದ್ರೆ ಬ್ರಹ್ಮನ ಹಣಿ ಮೇಲೆ ಒಂದು ಟಿಕ್ಳಿ ಇದ್ದಂಗದ. ಅದು ಇವನು ಪರಮಾತ್ಮ ಹೆಂಗದನ ಆ ಪ್ರಕೃತಿಲಿಂತನೂ ಅತೀತ ಅದನ, ಆ ಪ್ರಕೃತಿ ಒಳಗೆ ಇರುವ ಗುಣಗಳಿಂದಲೂ ಅವನು ಅತೀತ ಅದನ. ಅವನೇ ಹೀಗಾಗಿ ಆತನಿಗೆ ಅಂತ ಒಂದು ಶುದ್ಧ ಬ್ರಹ್ಮನಿಗೆ ನಮಸ್ಕಾರ ಅಂತೇಳಿ 4ನೇ ಶ್ಲೋಕ ಆಯ್ತು. ಇನ್ನು ಮುಂದೇನಪ್ಪ 5ನೇ ಶ್ಲೋಕ ಏನ್ ಹೇಳ್ತಾರ ಅಂತಂದ್ರೆ, ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿರಾಯಿನೇ ನಿಷ್ಕಳಂಕ ಸ್ವಭಾವಾಯ ನಮಃ ಶಾಂತಾಯ ಶಂಭವೇ. ಎಂತ ಶ್ಲೋಕ. ಸದಾಶಿವ ಮುಖಾಶೇಷ. ಸದಾಶಿವ ಅಂದ್ರ ಶಿವಾದಿ ಸರ್ವತತ್ವಗಳ, ಶಿವಾದಿ ಸರ್ವತತ್ವಗಳಂದ್ರ ಅವೇನ್ 36 ತತ್ವ ಏನೇನದವಲ್ಲ ಎಲ್ಲ ತತ್ವಗಳು ಶಿವನ್ ಹಿಡ್ಕೊಂಡು ಮತ್ತಿನ್ನೇನೇನು ತತ್ವ. ಸದಾಶಿವ ಮುಖಾಶೇಷ ತತ್ವ ಅಂತಂದ್ರೆ ಶಿವಾದಿ ಸರ್ವತತ್ವಗಳ ಉನ್ಮೇಷ ಅಂದ್ರೆ ಅಭಿವ್ಯಕ್ತಿಗೆ, ಆ ಎಲ್ಲ ತತ್ವಗಳ ಅಭಿವ್ಯಕ್ತಿಗೆ ವಿಧಾಯಿನೇ ಕಾರಣನಾದ, ಎಲ್ಲಾ ತತ್ವಗಳ ಅಭಿವ್ಯಕ್ತಿಗೆ ಕಾರಣನಾದ. ಅಭಿವ್ಯಕ್ತ ಆಗದಂತಂದ್ರೇನು? ಪ್ರಕಟ ಆಗದ. ನಿಷ್ಕಳಂಕ ಸ್ವಭಾವ. ಎಲ್ಲಾ ತತ್ವಗಳು ಅವನಿಂದಲೇ ಪ್ರಕಟ ಆಗಿದ್ರೂ ಕೂಡ ಅವನೇನದನ ಅದಕ್ಕೆ ತತ್ವಗಳಿಗೆ ತಾನು ತಂದೆ ಇದ್ರೂ ಸಹಿತ ತನಗೆ ಯಾವ ತಂದೆ ತಾಯಿ ಇಲ್ಲ. ಅವನು ಯಾವುದರಿಂದನೂ ಅಭಿವ್ಯಕ್ತಿ ಆಗಿಲ್ಲ. ಇದು ತಿಳ್ಕೊರಿ. ತಾನು ಯಾವುದರಿಂದಲೂ ಅಭಿವ್ಯಕ್ತನಾಗದೆ ಎಲ್ಲಾ ತತ್ವಗಳಿಗೆ ಅಭಿವ್ಯಕ್ತಿಗೆ ಕಾರಣನಾದಂತ ಏನು ನಿರ್ಮಲ ಸ್ವಭಾವ ಶುದ್ಧ ಬ್ರಹ್ಮ ಏನದನಲ್ಲ ಅವನ್ ಹೆಂಗದನ ಶಾಂತದಂತ. ಶಾಂತಾಯ ನಮಃ ಶಾಂತಾಯ ಶಾಂತದಂತ. ನೀವು ಅದಿರಲ್ಲ, ಇಡೀ ಜಗತ್ನಾಗ ನಿಮ್ಮ ಶಾಂತಿ ಯಾರು ಇಲ್ಲ. ಯಾಕ್ತಾರೆ ಹೋಗಲ್ರಿ, ಯಾಕ್ತಾರೆ ಬೈರಿ, ನಾವ್ ಹಿಂಗೆ ಗಪ್ಪಿರ್ತೀವಿ ಅಂತ. ಯಾರೇ ಬಂದು ಹಂಗೆ ಹೇಳಿದ್ರೆ ಏನ್ ಹಿಂಗ್ ಮಾತಾಡ್ತೀವಿ, ಏನ್ ನಮ್ಮ ವಯಸ್ಸೇನು ನಿನ್ ವಯಸ್ಸೇನು, ನಾವು ಏನ್ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ರಿಟೈರ್ ಆಗಿವಿ, ನೀನಿದ್ರೆ ಹೆಂಗ್ ಬೇಕಂಗೆ ಮಾತಾಡ್ತೀವಿ, ಏನೋ ಒಂದಿಟ್ಟು ವಿಚಾರ ಸಾಗರ ಪಾಠ ಹೇಳ ಅಂತಂದ್ರೆ ಕೂತು ಬೈತೀವಿ. ಕೂತು ಅಂತೇಳಿ ಹಂಗೇನಾರ ಅಂದಿರಿ ನೀವು ಶಾಂತದಿರಿ, ತಣ್ಣಗದಿರಿ, ಯಾಕೆ ಅನ್ಕೊಳಕ್. ಅದು ಶುದ್ಧ ಬ್ರಹ್ಮನ ಲಕ್ಷಣ. ರಿಯಾಕ್ಟ್ ಮಾಡ್ಲಕ್ಕ ನೀವು ತಯಾರಿಲ್ಲ, ಸುಮ್ಮ ಶಾಂತದ್ರಿ. ಯಾಕೆ ಬೈಲಾಗ್ಬಿಟ್ಟಿರಿ ಎಲ್ಲರೂ, ನೀವು ಬೈಲು ಸ್ವರೂಪರು ಬೈಲಾಗಿರಿ. ಬೈಲಿಗೆ ಒಂದ್ ಸ್ವಲ್ಪ ರಿಯಾಕ್ಟ್ ಮಾಡತ್ ನಾವು ಸ್ವಲ್ಪ ಪೀಡಿಸ್ತಿರ್ತೀವಿ ಹೊರತು ನಿಮ್ಮದು ಶಾಂತಿ ಏನದಲ್ಲ ಅತ್ಯಂತ ಗೌರವಾರ್ಹವಾದಂತ ಗುಣ. ನೀವು ಶಾಂತದಿರಿ, ಆನಂದಗಿರಿ. ನೀವು ಮೊದಲಿರೋಂಥ ಅಶಾಂತಿ ದುಃಖ ಚಿಂತೆ ಏನಿತ್ತಲ್ಲ ಅವೆಲ್ಲ ಈಗ ಅದಾವೇನೀಗ ನಿಮ್ಮಲ್ಲಿ. ನಿವೃತ್ತಿ ರೂಪದಾಗ ಇದ್ರು ನಿವೃತ್ತಿ ರೂಪದಾಗ ಅದಾವ, ಅವೇನ್ ಪ್ರವೃತ್ತಿ ಒಳಗೆ ಅದಾವೇನೀಗ ನಿಮ್ಗೆ ಶುದ್ಧ ಬ್ರಹ್ಮ ಪೀಠದ ಸಾಧಕರಲ್ಲಿ? ಶಾಂತಿ ಆಗ್ಯಾವ ಇಲ್ಲವ? ಏನಾರ ಏನ್ ಹಿಂಗೆ ಗದ್ದಲ್ ಮಾಡಕತ್ತಾವ? ಶಾಂತ ಆಗ್ಯಾವ. ಅದೇ ಶಾಂತಾಯ ನಮಃ ಶಾಂತಾಯ ಶಂಭುವೇ ಅಂತಂದ್ರ, ಶಂಭು ಅಂದ್ರ ಶುಭಕರ, ಒಳ್ಳೆಯದನ್ನೇ ಮಾಡುವವನಿಗೆ ಶಂಭು ಅಂತ. ಅವನಿಗೆ ನಮಸ್ಕಾರ ಅಂತಾರೆ. ಶಂಭು ಅಂದ್ರೆ ನಮಸ್ಕಾರ ಮಾಡಿಸ್ಕೊಳಕ್ ಯೋಗ್ಯ ಇರೋಂಥವ ಶಂಭು. ಅದಕ್ಕೆ ಅವನಿಗೇನಪ್ಪ ನಮಸ್ಕಾರ ಅಂತೇಳಿ. ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿಧಾಯಿನೇ. ಸದಾಶಿವ ಎಲ್ಲಾ ಕಾಲದಲ್ಲಿ ಅವನೇನಾರ ಒಂದು ಸಾರಿ ಶಿವ ಇನ್ನೊಂದ್ ಸಾರಿ ಜೀವ ಹಿಂಗೇನಾರ ಆಗೇನೇನವನು? ಸದಾ ಕಾಲ ಶಿವನಾಗ್ಯಾನ.
ತತ್ವೋನ್ಮೇಷ ಮುಖಾಶೇಷ, ತನ್ನ ಮುಖದಿಂದಲೇ ಎಲ್ಲಾ ತತ್ವಗಳನ್ನ ಉನ್ಮೇಷ ಅಂದ್ರ ಅಭಿವ್ಯಕ್ತಿ ಮಾಡ್ಯಾನ. ಮಾಡಿ ಏನ್ ಮಾಡ್ಯಾನ? ತಣ್ಣಗ್ ಕೂತ ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿಧಾನಿನೇ. ನೋಡ್ರಿ, ಒಂದು ನಾಟಕ ಕಂಪ್ನಿ ಅಂತಿರ್ತದೆ. ಆ ನಾಟಕ ಕಂಪ್ನಿಯಾಗ ಬಾರ್ಸೋರು ಬಾರಿಸ್ತಿರ್ತಾರ, ಹಾಡೋರು ಹಾಡ್ತಿರ್ತಾರ, ಕುಣಿಯೋರು ಕುಣಿಯೋರ್ತಿರ್ತಾರ, ಗದ್ದಲ ಮಾಡ್ತಿರ್ತಾರ. ಇಡೀ ಊರ್ ಮಂದಿ ನೋಡಿ ಕ್ಯಾಕಿ ಹಾಕುತ್ತಿರ್ತಾರ. ಏನೆಲ್ಲ ಮಾಡ್ತಾ ಇರುವ ಸಮಯದಲ್ಲಿ ಬೆಳಕ ಸೌಂಡ ಸಿಕ್ಕಾಪಟ್ಟೆ ಇರ್ತದ. ಆದರೆ ಆ ನಾಟಕ ಕಂಪನಿ ಮಾಲಕತ್ವ ಇರ್ತಾನ. ಅವನೇನಾರ ಕ್ಯಾಕಿ ಹಾಕ್ತಿರ್ತಾನೇನ್ರಿ? ಅವನೇನಾರ ಹಾಡ್ತಿರ್ತಾನ? ಅವನೇನು ಕುಣಿತಿರ್ತಾನ? ಅವನೇನಾರ ಸೌಂಡ್ ಮಾಡ್ತಿರ್ತಾನ? ಆ ನಾಟಕ ಕಂಪನಿ ಮಾಲಕ ಹೆಂಗ್ ಕೂತಿರ್ತಾನ? ಒಂದ್ ಕಡೆ ಕೂತಿರ್ತಾನ, ಶಾಂತ ಶಾಂತ. ಮತ್ತ ಶಾಂತಿ ಇದ್ದ ಕೆಲ್ಸಕ್ಕೆ ಬರ್ಲಾರ್ದವ ಅಲ್ಲವ, ಎಲ್ಲರಿಗೂ ಉಪಯೋಗ ಇರ್ತಾನವ. ನಮ ಶಾಂತಾಯ ಶಂಭುವೆ. ಎಲ್ಲಾ ಲೀಲೆಗಳು ಏನೇನು ಮಾಡ್ಲಕತ್ತೀರಿ, ನಿಮ್ ಲೀಲೆಗಳು ಪರ್ಫೆಕ್ಟ್ ಆಗಿ ಮಾಡ್ರಪ್ಪ ಅಂತೇಳಿ ಅವ ಏನ್ ಮಾಡ್ಲಕತ್ತಾನ? ಪ್ರೇರಣೆ ಕೊಡ್ಲಕತ್ತಾನ. ಹೀರೋಗ ಹೀರೋನ್ ಲೀಲೆ ಪರ್ಫೆಕ್ಟ್ ಮಾಡ್ರಿ, ವಿಲನ್ಗ ವಿಲನ್ ಲೀಲೆ ಪರ್ಫೆಕ್ಟ್ ಮಾಡ್ರಿ ಅಂತ ಅವ ಪ್ರೇರಣೆ ಕೊಡ್ಲಕತ್ತಾನ. ನಾಟಕ ಕಂಪನಿ ಮಾಲಕ್ಕಿದ್ದಂಗ ನಾವು ಶಾಂತ ನಿಷ್ಕಳಂಕ. ಅವ ಎದರಾಗರ ಕಳಂಕಿತ ಆಗ್ಲಕತ್ತಾನೇನು, ಚಲೋ ಅನ್ಸ್ಕೊಳಕತ್ತಾನ, ಕೆಟ್ಟ ಅನ್ಸ್ಕೊಳಕತ್ತಾನ, ಏನೇನು ಇಲ್ಲ. ಆ ನಾಟಕಲಿಂತ ಸಪರೇಟ್ ಕೂತು ನಾಟಕದಾಗೆ ಅದನವ, ಒಳಗೆ ನಾಟಕ ನೋಡೋರು ಮಧ್ಯೆನೆ ಕುಂತಾನ. ಆದ್ರೆ ಏನೇನು ಅಲ್ಲಿ ನಡೆದ್ರ ಬಗ್ಗೆ, ಒಳ್ಳೇದು ಏನಾರ ನಡೆದದಂದ್ರ ಅಂತ ಅದ್ರ ಬಗ್ಗೆ ಸಂತೋಷನೂ ಇಲ್ಲ. ಆ ಜಗತ್ತಿನ ಕೆಟ್ಟದ್ ನಡೆದದು ಅಂದ್ರೆ ಅದ್ರ ಬಗ್ಗೆ ಅವನಿಗೆ ದುಃಖನೂ ಇಲ್ಲ. ನಿಷ್ಕಳಂಕ ಸ್ವಭಾವ. ಅಲ್ಲಿ ದುಃಖದ ಸೀನ್ ಬಂದಾಗ ಅವ ದುಃಖ ಪಡ್ತಾನ ಏನು ಮಾಲಕ? ಏನ್ ಸುಖದ ಸೀನ್ ಬಂದಾಗ ಅವನು ಸುಖ ಅನುಭವಿಸ್ತಾನ? ಇಲ್ಲ. ಹಂಗ ನಾಟಕ ಕಂಪನಿ ಮಾಲಕ ಆಗಬೇಕು. ಇದು ಜಗತ್ತನ್ನೋದು ಇದು ನಾಟಕ ಕಂಪನಿ. ಅದು ಹಂಗಿರ್ಬೇಕಂತ ಹೇಳ್ತಾನೆ. ಎಲ್ಲಾ ತತ್ವಗಳು 36 ತತ್ವಗಳಿಗೆ, ಎಲ್ಲಾ ತತ್ವಗಳಿಗೆ ಅವನೇ ಮಾಲೀಕ. ಹೀರೋನು ಅವನೇ ತಂದಾನ, ವಿಲನ್ನು ಅವನೇ ತಂದಾನ, ಹೀರೋಯಿನ್ ಅವನೇ ತಂದಾನ, ಸೈಡ್ ನೃತ್ಯಗಾರರಿಗೆ, ಹಾಡೋರಿಗೆ, ಬಾರ್ಸೋರಿಗೆ ಎಲ್ಲರಿಗೆ ಅವನೇ ತಂದಾನ. ಎಲ್ಲರಿಗೆ ಅವನೇ ತಂದಾನ. ತಾನೇ ತಂದಾನ ಕೇಳಿರಲಿಲ್ಲ ಹಾಡ. ಎಲ್ಲ ತಾನೇ ತಂದನ. ನಿಷ್ಕಳಂಕ ಸ್ವಭಾವ ನಮ ಶಾಂತಾಯ ಶಂಭುವೆ. ಹೆಂಗದ? ಚಲೋದಂದ್ರೆ ಅರ್ಥ ಶಾಂತಿರೋದು. ನೀವೇನು ಮಾಡಿರಿ? ನೀವು ಮೊದಲೇನಿದ್ರಿ? ಒಂದು ಲುಂಗಿ ಹಾಕೊಂಡು ಸುಮ್ಮ ಒಬ್ಬರೇ ಇದ್ರಿ, ಸಿಂಗಲ್ ಹೆಂಗೋ ಎಕಡೆ ಒಂದು ಹಾಫ್ ಪ್ಯಾಂಟೋ ಫುಲ್ ಪ್ಯಾಂಟೋ ಹಾಕೊಂಡು ತಿರುಗಾಡ್ತಿದ್ರಿ. ಮುಂದೆ ಬರ್ತಾ ಮದುವೆ ಯಾರು ಮಾಡ್ಕೊಂಡ್ರು? ಯಾರು ಮಾಡ್ಕೊಂಡ್ರು? ಮಾಡ್ಯಾರ. ನೀವು ಮಾಡ್ಕೋತೀನಿ ಅಂದ್ರೆ ಮಾಡಿರ್ತಾರೆ, ನೀವು ಅಲ್ಲ ಅಂದ್ರೆ ಅವ್ರಾಗ ಮಾಡಕ್ ಹಿರಿಯರ ಮೇಲೆ ಹಾಕ್ತೀರಿ. ನಿಮ್ದು ಇಲ್ಲ ಪಾತ್ರ ಅದ್ರಾಗ. ನೋಡ್ರಿ ಹೆಂಗದ ಇಡೀ ಜೀವನ ಎಲ್ಲ ಹೆಂಗಿಟ್ಟಿರಿ ಮಂದಿ ಮೇಲೆ ವಜ್ಜಿ ಇಟ್ಟು. ನೀವು ಮತ್ತೆ ಏನು ಹೇಳಿಲ್ಲ ಅಂದ್ರೆ ಅದಕ್ಕೆ ಇಟ್ಟೆಲ್ಲ ಮಾಡಿದ್ರಿ. ಸುಮ್ಮಿರುವಾಗ ನಾ ಏನು ಹೇಳಿಲ್ಲ, ನಂಗೆ ಬೇಕಾಗಿಲ್ಲ ಇದೆಲ್ಲ ಅಂತ. ಎಲ್ಲ ನೀವೇ ಮೂಲ ಬೀಜ. ಎಲ್ಲದಕ್ಕೂ ನೀವೇ ಮಾಡ್ಕೊಂಡಿರಿ. ಮನಿ ಯಾರು ಕಟ್ಟಿದ್ರಿ? ನೀವೇ. ಮಕ್ಕಳು ಯಾರು ಮಾಡ್ಕೊಂಡ್ರಿ? ನೀವೇ. ರೊಕ್ಕ ರೂಪಾಯಿ ಬಂಗಾರ ಯಾರು ಮಾಡ್ಕೊಂಡ್ರಿ? ನೀವೇ. ಎಲ್ಲ ನೀವೇ ಮಾಡ್ಕೊಂಡು ಈಗ ನೀವು ಸಕ್ಸಸ್ ಆಗ್ಬೇಕಾದ್ರೆ ಹೆಂಗಿರ್ಬೇಕು? ನಾ ಮಾಡೀನಿ ಅಂದ್ರೆ ಹಲ್ಲು ಬುರಿತಾರ ಮುಂದಿನವರು. ಎದಕ್ ಮಾಡಿದ್ ನೀವು? ಯಾವ ಮಾಡಂದಾನ ಅಂತಾರ ಅವ್ರು. ಈಗೇನ್ ಮಾಡ್ಬೇಕು ನೀವು? ಶಾಂತಾಯ ಶಂಭುವೆ. ನೀವೇ ಮಾಲಕರಿದ್ರು ಹೆಂಗಿರ್ಬೇಕು? ಶಾಂತಿರ್ಬೇಕು. ಹಂಗಿದ್ರು ಸಕ್ಸಸ್. ನೀವೇನಾದ್ರು ಗದ್ದಲ ಮಾಡಿರಿ ಬಂತ ನೋಡ್ರಿ ಫಜಿತಿ.
ನಂದು, ನಾನು, ನಾ ಮಾಡೀನಿ ಅಂದ್ರಿ ಅವ ಪರಮಾತ್ಮ ಏಟ್ ಹೇಳ್ಬೇಕು? ನಿಮ್ಮನ್ನು ನೀವು ಹೇಳ್ಕೊತೀರಿ, ಅವ ಏಟ್ ಹೇಳ್ಕೋಬೇಕು? ಅವ ಏಟ್ ಮಾಡ್ಯಾನ ನೋಡಿದ್ರೆ ಅವ ಮಾಡಿದೈತಂತೂ ನೀವು ಮಾಡಿಲ್ಲ, ಅವ ಮಾಡಿದೈತಂತೂ ನೀವು ಮಾಡಿಲ್ಲ. ಅವ ಆಟೆಲ್ಲ ಮಾಡಿದ್ರು ಅವ ಒಂದು ಮಾತು ಹೇಳ್ಕೊಂಡಿಲ್ಲ. ನಾವು ನೋಡಿದ್ರೆ ಒಂದು ಈಟ್ ಏನೋ ಮಾಡ್ಕೆ ಅಬಾಬಾಬಾ ಹೇಳ್ಕೊಳ್ಳೋದು ಏಟ್ ಮಾಡ್ತೀವಿ. ಅದಕ್ಕೆ ಪರಮಾತ್ಮ ಹೆಂಗದನಪ್ಪ ಅಂದ್ರೆ ಪರಿಪೂರ್ಣ. ವೀರಶೈವರ ದೇವರು ಪರಿಪೂರ್ಣ. ಅವ ತ್ರಿಮೂರ್ತಿ, ಅವ ಪರಿಪೂರ್ಣ ಏನೋ. 3 ಮಂದಿ ಕೂಡಿ ಮಾಡೋ ಕೆಲಸ ಅದು. ಸತ್, ಸೃಷ್ಟಿ, ಸ್ಥಿತಿ, ಲಯ. 3 ಮಂದಿ ಕೂಡಿ ಮಾಡೋ ಕೆಲಸ ಅದು. ಒಬ್ಬರನ್ನು ಪೂರ್ಣ ಅಲ್ಲ. ಅದ್ರಾಗ ಏನ್ ಮಾಡಿದ್ರು 1/3 ಭಾಗ ಹೌದಿಲ್ಲ ತ್ರಿಮೂರ್ತಿಗಳು. ಮತ್ತೆ ಇಲ್ಲಿ ಏನದ, ಆ ಬ್ರಹ್ಮ, ವಿಷ್ಣು, ರುದ್ರ ಮೂವರಿಗೆ ತನ್ನ ಚೈತನ್ಯ, ತನ್ನ ಸತ್ತಾ ಸ್ಫೂರ್ತಿಯನ್ನು ಏನ್ ಕೊಡ್ತಾನಲ್ಲ ಅವನಿಗೆ ಪರಿಪೂರ್ಣ ಅಂತ. ತ್ರಿಮೂರ್ತಿಗಳು ಪರಿಪೂರ್ಣರಲ್ಲ, ಅವರು ಅಪೂರ್ಣರು. ಒಂದು ಕೆಲಸ ಮಾಡ್ತಾರೆ ಅಷ್ಟೇ, ಅವರು ಉಳಿದದ್ದು ಗೊತ್ತಿಲ್ಲ ಅವ್ರಿಗೆ. ಅವ್ರದೇನು ಸೃಷ್ಟಿ ಮಾಡ್ತಾನೆ ಅಷ್ಟೇ, ಸ್ಥಿತಿ ಮಾಡ್ತಾನೆ. ಹೆಂಗಂದ್ರೆ ಈ ಪೊಲೀಸರು ಡ್ಯೂಟಿ ಮಾಡ್ತಿರ್ತಾರೆ ನೋಡ್ರಿ, ಏನ್ ಡ್ಯೂಟಿ ಮಾಡ್ತಿರ್ತಾರ? ಬರೀ ತಲೆ ಕಾನೂನುಗಳು ಇರ್ತಾವ, ಕಾನೂನು ಪ್ರಕಾರ ಅಷ್ಟೇ ಅವ್ರ ಕೆಲಸ. ಏನ್ ಮಾಡ್ತಾರ? PUC ರಿಸಲ್ಟ್ ಬಂದಲ್ಲ, ಅವು ಎಲ್ಲರೇ ರಿಸಲ್ಟ್ ಬಂದಾಗ ಏನಪ್ಪಾ ಅಂದ್ರ ಫೇಲ್ ಆದ ಹುಡುಗರು ಹೋಗಿ ಎಲ್ಲ ಬಿದ್ದು ಸಾಯ್ತಾವಂತ, ಸುಸೈಡ್ ಸ್ಪಾಟ್ ಅಂತ ಇರ್ತಾವಂತ. ಅಲ್ಲಿ ಡ್ಯೂಟಿ ಹಾಕಿರ್ತಾರೆ ಪೊಲೀಸರಿಗೆ. ಏನು, ನಾಳೆ PUC ಫಲಿತಾಂಶ ಇರೋ ಕಾರಣ ಇಂಥದೊಂದು ಸುಸೈಡ್ ಸ್ಪಾಟು, ಇಲ್ಲಿ ನಿಂದು ಡ್ಯೂಟಿ, ಅಲ್ಲಿ ಯಾವುದೋ ಅಹಿತಕರ ಘಟನೆ ಆಗ್ಲಾರ್ದಂಗ ನೀನು ನೋಡ್ಕೋಬೇಕಂತ ಡ್ಯೂಟಿ ಹಾಕಿರ್ತಾರೆ. ಡ್ಯೂಟಿ ಹಾಕಿರೋದ್ರ ಆರ್ಡರ್ ಏನಿರ್ತದೆ? PUC ಕ್ಯಾಂಡಿಡೇಟ್ ಬಂದು ಬಿದ್ದು ಸತ್ತರೆ ಕಂಟ್ರೋಲ್ ಮಾಡ್ಬೇಕಂತ ಇರ್ತದೆ. ಏನ್ ಮಾಡ್ತಾನ? ಯಾವನೋ ಒಬ್ಬ ಹುಡುಗ ಬರ್ತಾನಪ್ಪ, ಬಂದ್ ಕೂಡ್ಲೇನೆ ಏನಪ್ಪ ಈ ಕಡೆ ಯಾಕೆ ಬಂದಿ ನೀನು, ಈ ಕಡೆ ಯಾಕೆ ಬರ್ಲಕತ್ತಿದೆ? ಮತ್ತೆ ಈ ಕಡೆ ಯಾಕೆ ಬರ್ತಾರ? ಸುಸೈಡ್ ಮಾಡ್ಕೊಳಕ್ ಬರ್ತಾರ. ಸುಸೈಡ್ ಮಾಡ್ಕೊಳಕ್ ಬರ್ತಾರ. ಎದಕ್ ಮಾಡ್ಕೊತೀವಿ ಸುಸೈಡ? ನಂದು ರಿಸಲ್ಟ್ ಹೋಗ್ಯದ, ಅದಕ್ಕ ರಿಸಲ್ಟ್ ಹೋಗ್ಯದ. ಮತ್ತೆ ಏನ್ ಓದಿದಿ ನೀನು? ಎನ್ಕ್ವೈರಿ, ನಾ ಏನ್ ಓದಿದಿ? ನಂದು SSLC ರಿಸಲ್ಟ್ ಫೇಲ್ ಆಗ್ಯದ, ಅದಕ್ಕೆ. ಅವತ್ತಂತ ಜೇಬ್ನಂದು ಸರ್ಕ್ಯುಲರ್ ತೆಗೆದು ನೋಡ್ತಾನ, ನಂದು SSLC ಫೇಲ್ ಆದವ್ರು ಸುಸೈಡ್ ಮಾಡ್ಕೊಂಡ್ರೆ ನಮ್ಗೇನ್ ಸಂಬಂಧ ಇಲ್ಲ, PUC ಹೋಗೋದಷ್ಟೇ ನಮ್ಗೆ ಸಂಬಂಧ. ಅದಕ್ಕೆ ನೀ SSLC ಹೌದಲ್ಲ, PUC ಅಲ್ಲ ಹೌದಿಲ್ಲ ನೀನು? PUC ಅಲ್ಲ, ನಮಗ್ PUC ಅವ್ರ ಸಲ ಡ್ಯೂಟಿ ಹಾಕ್ಯಾರಪ್ಪ, ನೀ SSLC ಏನೇ ಮಾಡ್ಕೋ ಹೋಗಿ, ನಮ್ಗೆ ಸಂಬಂಧ ಇಲ್ಲ. ಇದು ಡ್ಯೂಟಿ. ಪರಿಪೂರ್ಣ ಏನಿದು? ಅಪೂರ್ಣ. ತಮ್ಗೆ ಹೇಳ್ಯಾರ ಅಷ್ಟೇ ಮಾಡೋದು ಅಪೂರ್ಣ ಡ್ಯೂಟಿ. ಒಬ್ಬ ರೋಡ್ ಹಂಗೇ ತೆಗಿ ಕೆದರ್ಕೋತ್ ಹೋಗ್ತಿದ್ನಂತ, ಅದರಿಂದ ಇನ್ನೊಬ್ಬ ತೆಗಿ ಮುಜುಗೋತ್ ಹೋಗ್ಲಕತ್ತಿದ್ನಂತ ರೋಡಿನ ಬಗ್ಲಾಕ. ಏನ್ ಕೆಲಸ ಮಾಡ್ಲಕತ್ತಾರ ಇವ್ರು? ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬ ತೆಗಿ ಕೆದರ್ತಾನ, ಒಬ್ಬ ತೆಗಿ ಮುಚ್ಚತಾನ. ಏನ್ ನಡ್ಸಾರ ಇವರು ಅಂತೇಳಿ ಒಬ್ಬ ಜೆಂಟ್ಲ್ಮೆನ್, ಯಾರು ಯಾರ ಬಗ್ಗೆ ತೆಗಿ ಕೆಡ್ಸ್ಕೊಳ್ಳಲ್ಲ, ತಮ್ಮ ತಾವು ಹೋಗ್ತಾ ಇರ್ತಾರ. ಅಂತಂದ್ರೆ ಒಬ್ಬ ಜೆಂಟ್ಲ್ಮನ್ ಕೇಳೇ ಬಿಟ್ಟ, ಏನಿದು ನೀವ್ ಏನ್ ಮಾಡ್ಲಕತ್ತೀರಿ ಅಂದ್ರ, ಅವ ತೆಗ್ ಕೆದ್ರಾಗ ಏನ್ ಹೇಳ್ದ, ನೋಡ್ ಸ್ವಾಮಿ, ಇಷ್ಟ ಅಗಡಿ ಆಗಲ್ಲ, ಇಷ್ಟು ಉದ್ದ, ಇಷ್ಟು ಆಳ ಗುಂಡಿ ಎಷ್ಟು ತೋಡ್ತೀವಿ, ಅವು ಎಷ್ಟು ಗುಂಡಿ ತೋಡಿವಿ ಅಷ್ಟು ಲೆಕ್ಕ ಮಾಡಿ ನಮಗ್ ರೊಕ್ಕ ಕೊಡ್ತಾರೆ, ನಮ್ ಡ್ಯೂಟಿ ನಾವು ಮಾಡ್ಲಕತ್ತೀವಿ. ಇನ್ನೊಬ್ಬ ಅಂದ, ಆ ಗುಂಡಿ ತೋಡಿದ್ರಾಗ ಮಣ್ಣು ಮುಚ್ಚಿದ್ರ ಎಷ್ಟು ರೊಕ್ಕ ಲೆಕ್ಕ ಮಾಡ್ತಾರೆ, ಎಷ್ಟು ಗುಂಡಿ ಮುಚ್ಚಿವಿ ಅಷ್ಟು ರೊಕ್ಕ ನಮಗ್ ಕೊಡ್ತಾರೆ ಸ್ವಾಮಿ, ಅದಕ್ಕೆ ನಮ್ ಕೆಲಸ ನಾವು ಮಾಡ್ಲಕತ್ತೀವಿ. ಏನ್ ನಿಮ್ ಕೆಲಸ ನೀವು ಮಾಡ್ತೀರಿ, ಎದಕ್ ಮಾಡ್ಲಕತ್ತೀರಿ ಅಂದ್ರೆ ಅದೇ ಸೂಪರ್ವೈಸರ್ ಗೊತ್ತಿರಿ, ನಮ್ಗೆ ಗೊತ್ತಿಲ್ಲ ಅಂತ. ಅವ ಸೂಪರ್ವೈಸರ್ ಕೇಳಿದ್ರ ಅವನೇನಂತಾನ, ಒಬ್ಬವ ಲೀವ್ ಹಾಕೇನ್ರಿ ಇವತ್ತು, ಯಾವ ಗಿಡ ಹಚ್ಚಾವ್ ಲೀವ್ ಹಾಕ್ಯಾನ. ಮತ್ತೆ ಗಿಡ ಹಚ್ಚಾವ್ ಲೀವ್ ಹಾಕ್ಯಾನಂದ್ರೆ ಕೆಲಸ ನಿಂದಿರ್ಸಿದ್ರೆ ಇವ್ರಿಬ್ಬರಿಗೆ ಕೂಲಿ ಪುಗಿಸೇಟೆ ಕೊಡ್ಬೇಕಾಗ್ತದಲ್ಲ, ಅದ್ರ ಸಲಿಗೆ ಕೆಲಸ ಹಚ್ಚಿವ್ರಿ ನಾವು. ಕೆಲಸ ಮಾಡಿ ರೊಕ್ಕ ತಗೊಳ್ರಿ, ಅವೇನ್ ಬೇಡ ನನಗೆಲ್ಲ. ತೆಗಿ ಕೆದರ್ಲಿ, ಮುಚ್ಚಲಿ, ಗಿಡ ಹಚ್ಚ ಬಂದಿಲ್ಲ ಅಂದ್ರೆ ಏನಾಯ್ತು, ನಿಮ್ ಕೆಲಸ ನೀವು ಮಾಡ್ರಿ ಅಂತ ಕೆಲಸ ಮಾಡಿಸಿ ರೊಕ್ಕ. ಇದಕ್ಕೆ ಪರಿಪೂರ್ಣ ಅಂತಾರಲ್ರಿ ಕೆಲಸ. ಇದಕ್ಕೆ ಪರಿಪೂರ್ಣನ ಅಪೂರ್ಣನ ಈ ರೀತಿ ಮಾಡೋ ಕೆಲಸಗಳು ಸೂಪರ್ವೈಸರ್ಗಳು.
ಮತ್ತ ಹಂಗ ಇವ್ ತ್ರಿಮೂರ್ತಿಗಳ ಕೆಲಸ ಹೆಂಗದಂದ್ರ ತೆಗಿ ಕೆದರವ, ಗಿಡ ಹಚ್ಚವ, ಮತ್ತ ಮಣ್ಣು ಮುಚ್ಚವ. 3 ಮಂದಿ ಕೂಡಿ ಮಾಡೋ ಕೆಲಸ ಗಿಡ ಹಚ್ಚದ ಹೆಂಗದ ಹಂಗ 3 ಕೂಡಿ ಮಾಡ್ತಿರ್ತಾರ. ಅವ್ರು ಪರಿಪೂರ್ಣ ಅಲ್ಲ. ಆ 3 ದೇವತೆಗಳನ್ನ ಯಾರು ಪೂಜೆ ಮಾಡ್ತಾರ ಅವ್ರಿಗೆ ಅದ್ರ ಬಗ್ಗೆ ಸರಿಯಾಗಿ ತಿಳಿಬೇಕು. ಏನಂದ್ರೆ ಆ 3 ದೇವತೆಗಳಿಗೆ ಮೀರಿದ ಒಂದು ಚೈತನ್ಯ ಅದ. ಅದರ ಸತ್ತಾ ಸ್ಫೂರ್ತಿಯಿಂದ ಇದ್ರ ಕೆಲಸ ನಡೆದ. ಈಗ ಮ್ಯಾಲ ಸಿಂಟೆಕ್ಸ್ ಟ್ಯಾಂಕ್ ಅವ, ಆ ಸಿಂಟೆಕ್ಸ್ ಟ್ಯಾಂಕಿನ ಬಳಿ ಒಂದು ವಾಲ್ ಇಟ್ಟಿರ್ತಾರ. ನಿಮ್ ಮನ್ಯಾಗ ಒಂದು ನಳ ಬಾತ್ರೂಮ್ನಾಗ ಅದ, ಒಂದು ನಳ ಕಿಚನ್ದಾಗ ಅದ, ಒಂದು ನಳ ಎಲ್ಲದ ಟಾಯ್ಲೆಟ್ನಾಗ. 3 ನಳಗಳು ಅವಕ್ಕೆ ಸೆಪರೇಟ್ ನಳಗಳು ಅನ್ಲಕ್ ಬರ್ತದೇನು? ಸ್ವತಂತ್ರ ನಳ ಅನ್ಲಕ್ ಬರ್ತದೇನು ಅವಕ್ಕ? ಮ್ಯಾಲಿಂದ ಸಿಂಟೆಕ್ಸ್ ಟ್ಯಾಂಕ್ ಬಲ್ಲಿ ವಾಲ್ ಚಾಲು ಇದ್ರೆ ಈ ನಳದಾಗ ನೀರು ಬರ್ತಾವ. ಅದು ವಾಲ್ ಎಷ್ಟದವು? ಸಿಂಟೆಕ್ಸ್ ಟ್ಯಾಂಕ್ ಬಲ್ಲಿ ವಾಲ್ ಎಷ್ಟಿರ್ತಾವ? ಮೇನ್ ವಾಲ್ ಒಂದೇ. ಆ ಒಂದೇ ವಾಲು 3 ನಳದಾಗ ನೀರು ಬರಾಗ ಮಾಡಕತ್ತದ ಅಷ್ಟೇ. ನಾವ್ ಯಾವದೋ ಒಂದು ನಳ ಹಿಡ್ಕೊಂಡ್ಕೆ ಅಡಿಗೆ ಮನೆಗೆ ಒಂದು ನಳನೇ ಮುಖ್ಯ ಅಂತೇಳಿ ಅದನ್ನೇ ಮುಖ್ಯ, ಅದು ಏಟ್ ಮುಖ್ಯ ಅದ, ಇದನ್ನು ಅಟೇ ಮುಖ್ಯ. ಆದ್ರೆ ಅವು 3 ಪರಿಪೂರ್ಣ ಅಲ್ಲ. ಮ್ಯಾಲ ಸಿಂಟೆಕ್ಸ್ ಟ್ಯಾಂಕ್ ಬಲ್ಲಿ ಏನು ವಾಲ್ ಮೇನ್ ವಾಲ್ ಅದಲ್ಲ ಅದು ಪರಿಪೂರ್ಣ. ಮತ್ತೆ ಹೋಟೆಲ್ನಾಗ ಒಬ್ಬ ಹೋಗಿ ಕೂತನಂತ, ಏನದಪ್ಪ ಬಿಸಿದು ಅಂತಂದ. ಏನ್ ಬಿಸಿದದ ಏನೇನೋ ಹೇಳದ ಸಪ್ಲೈಯರ್. ಹೇಳಿದ್ಮೇಲೆ ನೀರು ತೊಗೊಂಬರಪ್ಪ ಕುಡಿಲಕ್ಕ ಅಂತಂದ್ರ ಅವನು ಕುಡಿಯುವ ನೀರು ಅಂತೇಳಿ ಒಂದು ನಳ ಎತ್ತು ಅಲ್ಲಿದ ನಳದಾಗ ಜಗ್ ತಗೊಂಡು ಏನ್ ಮಾಡ್ದ, ಗ್ಲಾಸ್ ತುಂಬ್ಕೊಂಡು ತಂದು ಇವನಿಗೆ ನೀರು ಕೊಟ್ಟ. ಇವ ನೀರು ಕುಡ್ದ. ಮುಂದೇನಾಯ್ತು, ಸ್ವಲ್ಪ ಹೊತ್ತಾದ್ಮೇಲೆ ಇವನಿಗೆ ಸಪ್ಲೈ ಮಾಡಕ್ಕೆ ಎಲ್ಲ ಏನೇನು ನಾಷ್ಟ ಕೊಡ್ಬೇಕು ಕೊಟ್ಟ. ಆಮೇಲೆ ಅವ ಕೆಲಸ ಮಾಡೋ ಹುಡುಗ ಏನ್ ಮಾಡ್ಬಿಟ್ಟ, ಆ ಕಡೆ ಕೈ ತೊಳೆಯುವ ನೀರು ಅಂತ ಒಂದು ವಾಶ್ ಬೇಸಿನ್ ಇತ್ತಲ್ಲ, ಆ ನೀರಾಗ ಬೊಗ್ಸಿ ಹಿಡಿದು ಆ ಬೊಗ್ಸ ನೀರು ಘಟ ಘಟ ಕುಡಿದ್ಬಿಟ್ಟು. ಘಟ ಘಟ ಕುಡಿದ್ ಕೂಡ್ಲೇನೆ ಏನಾಯ್ತು, ಇವ ನೋಡಿಬಿಟ್ಟ. ಅವನಿಗೆ ಕರ್ದ, ಬಾಯಲ್ಲಿ ಎಷ್ಟು ದಡ್ಡದಿ ನೀನು, ಆ ವಾಶ್ ಬೇಸಿನ್ದೊಳಗೆ ನೀರು ಕುಡಿತಾರ, ಕೈ ತೊಳೆಯುವ ನೀರು ಅಂತಾರವೇನು ಸ್ವಚ್ಛ ಇರ್ತಾವೇನು? ಆ ನೀರು ಕುಡಿಯವೇನವು? ಕುಡಿಬಾರ್ದು, ಆರೋಗ್ಯ ಕೆಟ್ಟ ಹೋಗ್ತದ ಅಂತ ಅವನಿಗೆ ಉಪದೇಶ ಚಾಲು ಮಾಡ. ಅವಾಗ ಅವ ಉಪದೇಶ ಮಾಡ ಏನಂತಂದ್ರ, ನೀವು ಗಿರಾಕಿಗಳಿಗೆ ನೋಡೋದ್ರ ಸಲುವಾಗಿ ಏನ್ ಮಾಡ್ಯಾನ, ಒಂದು ಕುಡಿಯ ನೀರ ಒಂದು ಕೈ ತೊಳೆ ನೀರು ಅಂತ ಹೇಳಕ್ಕೆ ನಿಮಗ್ ಸಮಾಧಾನಕ್ಕ ಈ ನಳ ಮಾಡ್ಯಾನ, 2 ನಳ ಮಾಡ್ಯಾನ ನಮ್ಮ ಓನರ್. ಅವೆರಡಕ್ಕೂ ಕನೆಕ್ಷನ್ ಒಂದೇ ಅದ. ಮ್ಯಾಲ ಸಿಂಟೆಕ್ಸ್ ಟ್ಯಾಂಕಿಗೆ ಒಂದೇ ವಾಲ್ ಅದ. ಈ ಕೈ ತೊಳೆ ನೀರು ಪರಿಪೂರ್ಣನ ಏನು ಕುಡಿಯೋ ನೀರು ಪರಿಪೂರ್ಣನ? ಮ್ಯಾಲ ಸಿಂಟೆಕ್ಸ್ ಟ್ಯಾಂಕ್ನಾಗಿರೋ ನೀರೇ ಪರಿಪೂರ್ಣ ಹೌದಿಲ್ಲ, ಆ ನೀರೇ ಎಲ್ಲ ನಳದಾಗ ಬರ್ಲಕ್ಕ. ಅದೇ ಸಿಂಟೆಕ್ಸ್ ಟ್ಯಾಂಕ್ನಾಗ ಇದ್ದದ್ದೇನದ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಒಂದು ಅಡಿಗೆ ಮನ್ಯಾಗ ಒಂದು ಕೈ ತೊಳೆ ನೀರ, ಒಂದು ಕುಡಿಯ ನೀರ ಏನದವ, ಇವು ತ್ರಿಮೂರ್ತಿಗಳಿದ್ದಂಗ. ಈ ತ್ರಿಮೂರ್ತಿಗಳ ಆರಾಧನೆ ಅಂದ್ರೆ ಅದು ಪರಿಪೂರ್ಣ ದೇವರ ಆರಾಧನೆ ಅಲ್ಲ. ಅದಕ್ಕೆ ಸದಾ ಶಿವ ಅವನ್ ಹೆಂಗದನ, ಸದಾ ಅಂತಂದ್ರೆ ಏನು? ಯಾವಾಗಲೂ ಮತ್ತು ಸತ್ಯವಾಗಿಯೂ. ಸತ್ ಲಿಂತೆ ಸದಾ ಆಗ್ಯದ. ಸತ್ ಪ್ಲಸ್ ಆಚಾರ. ಸತ್ ಅಂದ್ರೆ ಸತ್ ಅಂದ್ರೆ ಯಾವಾಗಲೂ ನಿತ್ಯವಾಗಿರೋಂಥದ್ದು ಸದಾ. ಶಿವ ಅಂದ್ರೆ ಮಂಗಳಕಲ, ಒಳ್ಳೇದನ್ನೇ ಮಾಡವ. ಏನು ಆದ್ರೂ ಅದು ಒಳ್ಳೇದೇ. ಶಿವನ ಲೆಕ್ಕದಾಗ ಒಳ್ಳೇದೇ. ನಮ್ಮ ಜೀವಿಗಳ ಲೆಕ್ಕದಾಗ ಕೆಟ್ಟದು ಒಳ್ಳೇದು, ಅವನ ಲೆಕ್ಕದಾಗ ಎಲ್ಲ ಒಳ್ಳೇದೇ. ಅವನು ಬಿದ್ದು ಕಾಲು ಮುರ್ಕೊಂಡನಂತಂದ್ರ ಅವನ ಲೆಕ್ಕದಾಗ, ಜೀವನ ಲೆಕ್ಕದಾಗ ಅದು ಅವನಿಗೆ ತ್ರಾಸ ಇರ್ಬೋದು. ಆದ್ರ ಶಿವನ ಲೆಕ್ಕದಾಗ ಅದು ಒಳ್ಳೇದೇ. ಅವನ ಇಚ್ಛೆಗೆ ಅದು ಮಾಡಿರ್ತಾನ. ಈಗ ಇವೆಲ್ಲ ಹೆಂಗಪ್ಪ ಅಂದ್ರ ಕಬ್ಬಿಣ, ಕಟ್ಟಿಗೆ, ಕಲ್ಲ ಏನೇನಾರು ತರ್ತಿರಲ್ಲ ಮನಿಗೆ ಹಾಕ್ಬೇಕಂತಂದ್ರ ಅವೇನ್ ಸೀದಾ ಬಜಾರ್ಲಿಂದ ತಂದು ಹಂಗೆ ಹಾಕ್ತಿರ? ನೌಕ ಕೊಯ್ದು ಮುರಿದು ಹಾಕ್ತಿರ ಇಲ್ಲ? ಕಟ್ ಮಾಡಿ ಸೈಜ್ ಮಾಡಿ ಬಾಗಿಲ ಮಾಡ್ಬೇಕಾದ್ರೆ ಏನ್ ಬಜಾರ್ಲಿಂತ ಸೀದಾ ಪಳಿ ತಂದು ಹಂಗೆ ಹೊಡಿತೀರ? ಬಾಗಿಲ ಮಾಡ್ತಿರಲ್ಲ ಅವೆಲ್ಲ ಕೊಯ್ಯೋದು, ಮಳೆ ಹೊಡೆಯೋದು, ಕಟ್ ಮಾಡೋದು, ಮುರಿಯೋದು,
ಸುಡೋದು ಏನೆಲ್ಲ ಮಾಡ್ತಾರ ಇಲ್ರಿ? ವರ್ಕ್ಶಾಪ್ ಕೆಲಸ ಮಾಡ್ತಾರಲ್ಲ, ಹಂಗ ಅವನ್ ವರ್ಕ್ಶಾಪ್ನಾಗ ಯಾವಂದೋ ಟೊಂಕ ಮುರಿತಿರ್ತಾನ, ಯಾವಂದ ಕೈ ಮುರಿತಿರ್ತಾನ, ಯಾವಂದೋ ಕಾಲ್ ಮುರಿತಿರ್ತಾನ, ಮುರಿದವ ಏನ್ ಮಾಡ್ಬೇಕಂತಾನ, ಅವ ತನಗೆ ಹೆಂಗ್ ಬೇಕು ಹಂಗೆ ಜಗತ್ತನ್ನ ಸರಿ ಮಾಡ್ಕೋತಿರ್ತಾನ. ಅವನ ಇಚ್ಛೆ ಅದು. ಅದಕ್ಕೇನದ ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿಧಾಯನೆ. ಎಲ್ಲಾ 36 ತತ್ವಗಳಿರ್ಬೋದು. ಎಷ್ಟೋ ಆ ತತ್ವಗಳ ಸಂಖ್ಯೆಯಲ್ಲಿ ಒಮ್ಮತ ಇಲ್ಲ, ತತ್ವಗಳು ಎಷ್ಟಾದ್ರೂ ಇರ್ಬೋದು. ಎಲ್ಲಾ ತತ್ವಗಳ ಅಭಿವ್ಯಕ್ತಿಗೆ ಕಾರಣನಾಗ್ಯಾನ ಅವನು, ಸದಾಶಿವನಾಗ್ಯಾನ. ಅವನ ಮುಖದಿಂದಲೇ ಎಲ್ಲಾ ತತ್ವಗಳನ್ನ ಪ್ರಕಟ ಮಾಡ್ಯಾನ. ಅದಕ್ಕೆ ಅವನು ಕಾರಣನಾಗ್ಯಾನ. ಮತ್ತೆ ಅವನೇನದನ, ಆ ತತ್ವಗಳಲ್ಲಿ ನಡೆಯುವ ಲೀಲೆಯಲ್ಲಿ ಅವನೇನೋ ಸುಖ ದುಃಖ ಅನುಭವಿಸಲಾರ್ದಂಗೆ ಏನದನ, ಅದಕ್ಕೆ ನಿಷ್ಕಳಂಕ ಸ್ವಭಾವ. ವಿಲನ್ ಬಹಳ ಕೆಟ್ಟ ಪಾತ್ರ ಮಾಡ್ಯಾನ ಅಂತಂದ್ರೆ, ರಾವಣ ಸೀತೆಯನ್ನ ಎತ್ತುಕೊಂಡು ಹೋಗ್ಯಾನ ಅಂತಂದ್ರೆ ಅದು ರಾಮನ ಲೆಕ್ಕದಾಗ ಕೆಟ್ಟ ಆಗಿರಬಹುದು. ಆದ್ರೆ ಬ್ರಹ್ಮನ ಲೆಕ್ಕದಾಗ, ಶುದ್ಧ ಬ್ರಹ್ಮನ ಲೆಕ್ಕದಾಗ ಒಂದೇ ವಿಲನ್ ಪಾತ್ರನೇ. ಅವನು ಬ್ರಹ್ಮನೇ ವಿಲನ್ ಪಾತ್ರನು ಸೃಷ್ಟಿ ಮಾಡಿದವನು, ಅವನೇ ಹೀರೋ ಪಾತ್ರ ಮಾಡಿದವನು, ಅವನೇನದನ. ಅವನಿಗೆ ಶುದ್ಧ ಬ್ರಹ್ಮ ಕೆಟ್ಟಾಗ್ಯದೇನು? ಸೀತಾಗೆ ಎತ್ಕೊಂಡು ಹೋಗಿದ್ದಕ್ಕೆ ಶುದ್ಧ ಬ್ರಹ್ಮ ಏನಾದ್ರು ಕೆಟ್ಟಂದನ? ಇಲ್ಲ. ಅದು ಒಂದು ಪಾತ್ರ. ಈ ರೀತಿ ಪಾತ್ರ ಮಾಡಿದ್ರೆ ಮುಂದೆ ಪರಿಣಾಮ ಏನಾಗ್ತದ ಅನ್ನೋದು ಜಗತ್ತಿಗೆ ತಿಳಿಸಿಕೊಡೋದ್ರ ಸಲುವಾಗಿ ಪಾತ್ರ ಅಷ್ಟೇ. ಆ ಪಾತ್ರ ಅವ್ರಿಗೆ ಸರಿಯಾಗಿ ಮಾಡ್ಲಕ್ಕ ಪ್ರೇರಣೆ ಕೊಟ್ಟವನೇ ಶುದ್ಧ ಬ್ರಹ್ಮ. ಇರಲಿ. ಏನಾಯ್ತು? ವಿಧಾಯನೆ ಅಂತಂದ್ರ ಅವನೇ ಎಲ್ಲದಕ್ಕೂ ಕಾರಣ ಅವನ. ವಿಧಿ ಅಂತಂದ್ರೆ ಅದು ಮೆಥಡ್. ಈ ರೀತಿ ಒಂದು ಪದ್ಧತಿ ಅವನು ಸೃಷ್ಟಿ ಮಾಡೋದು ಅವನದೇ ಒಂದು ಪದ್ಧತಿ. ಅದು ಅವನ ನಿಷ್ಕಳಂಕ ಸ್ವಭಾವ, ನಿರ್ಮಲ ವಿಮಲ ಸ್ವರೂಪ, ನಿಶ್ಚಲ ನಿರ್ಮಲ ಏನದನ ಅವೆಲ್ಲ ಅವನ ಬಲ್ಲೆ ಗುಣಗಳದಾವ. ಅಷ್ಟೆಲ್ಲ ಮಾಡಿ ಹೆಂಗದನಂದ್ರೆ ಶಾಂತದನ. ಈ ಎಲ್ಲ ಗುಣಗಳು ಚಂದ ತಿಳ್ಕೋಬೇಕು, ಇವು ಕ್ಯಾಚ್ ಮಾಡಬೇಕು. ಅವ ಯಾರು? ಬ್ರಹ್ಮ ಶಾಂತದನ ಅಂತಂದ್ರೆ ಏನದು? ಬ್ರಹ್ಮ ಶಾಂತದನ. ಹೆಂಡತಿನ ನಾನೇ ಮಾಡ್ಕೊಂಡಿನಿ, ಮನಿಗೆ ನಾನೇ ಕಟ್ಟಿನಿ, ಮಕ್ಕಳು ನಾನೇ ಮಾಡೀನಿ, ಹೊಲ ಮನಿ ರೊಕ್ಕ ರೂಪಾಯಿ ಎಲ್ಲ ನಾನೇ ಮಾಡೀನಿ. ಎಲ್ಲ ಮಾಡಿ ಅವನ ಹೆಂಗ 36 ತತ್ವಗಳೆಲ್ಲ ಸೃಷ್ಟಿ ಮಾಡಿ ಅವ ನಿಷ್ಕಳಂಕ ಸ್ವಭಾವವಾಗಿ ಅವ ಶಾಂತದನ ಅಂತೇಳಿ ಅವನೇನ್ ಜಗತ್ತಿನ ಬಗ್ಗೆ, ಬ್ರಹ್ಮಾಂಡ ಸೃಷ್ಟಿಕರ್ತನ ಬಗ್ಗೆ ಏನ್ ಹೇಳ್ಯಾರ, ಈಗ ಅದು ಕೇಳಿ ನೀವೇನ್ ಮಾಡ್ಬೇಕು? ಅವ ಶಾಂತಿ ಇದ್ರು ತಗೋಣ, ನಮಗೇನು ಬಂತು? ಬೆಂಕಿ ಹತ್ತಲಕ್ಕ ಅವನ್ ಶಾಂತಿ ನಿಂತು ನಮಗೇನು ಉಪಯೋಗದ? ಏನೆಲ್ಲ ನಾವು ಮಾಡಿದ್ರೂ ಸಹಿತ ನಾವ್ ಹೆಂಗಿರ್ಬೇಕು? ಅವುಗಳಿಂದ ನಿಷ್ಕಳಂಕರಾಗಿ ಅದರೊಳಗೆ ಸುಖ ದುಃಖ ಅನುಭವಿಸಲಾರ್ದಂಗ ಹೆಂಗಿರ್ಬೇಕು? ಶಾಂತ ಇರ್ಬೇಕು ಅಷ್ಟೇ. ಅಲ್ಲಿ ಬ್ರಹ್ಮ ಶಂಭು ಶಾಂತದನಂತನ್ನೋದೇನದು? ಜ್ಞಾನ, ಶಿವಜ್ಞಾನ. ಮತ್ತ ನೀವು ಶಾಂತ ಆಗೋದು, ನೀವು ಶಾಂತ ಆಗಿರೋದಕ್ಕೆ ಏನಂತಾರ? ಶಿವಭಾನ. ಜ್ಞಾನ ತಿಳ್ಕೋಬೇಕು, ಭಾನ ಆಗ್ಬೇಕು. ಜ್ಞಾನಿಗಳು ತಿಳ್ಕೊಳ್ಳೋದಕ್ಕೆ ಜ್ಞಾನ ಬೇಕು. ಆ ಒಳ್ಳೆ ಗುಣ ನೀವು ಅಳವಡಿಸಿಕೊಂಡು ಶಾಂತ ನೀವು ಆದ್ರೆ ಅಂದ್ರೆ ಭಾನಿ, ಶಿವಜ್ಞಾನಿ ಶಿವಭಾನಿ. ಶಿವ ಚಂದದಂತೂ ನನಗೇನ್ ಮಾಡೋದು? ಸತ್ಯಂ ಶಿವಂ ಸುಂದರಂ. ನಾವೇನ್ ಮಾಡ್ಬೇಕು? ಅದು ತಗೊಂಡು ಅವ ಸುಂದರ ಇದ್ರೆ ನಮಗೇನಾಯ್ತು? ನಾವು ಸುಂದರ ಆಗ್ಬೇಕು, ನಾವು ಸತ್ಯ ಆಗ್ಬೇಕು, ನಾವು ಶಿವ ಸ್ವರೂಪರಾಗಬೇಕು. ಅದು ಭಾನ. ಜ್ಞಾನಕ್ಕ ಭಾನಕ್ಕ ಬಹಳ ಇಂಪಾರ್ಟೆಂಟ್ ಅದು. ಒಬ್ಬಾಕಿ ಯಾರು ಚಂದನ ಆಭರಣ ಹಾಕೊಂಡು ಬಂದಿದ್ದಳು, ಚಂದನ ಡ್ರೆಸ್ ಹಾಕೊಂಡು ಬಂದಿದ್ದಳು, ಚಂದನ ಸೀರೆ ಉಟ್ಕೊಂಡು ಬಂದಿದ್ದಳು ಅಂದ್ರೆ ಅದು ನೋಡಿ ಖುಷಿ ಪಡ್ತೀರಿ. ನೋಡಿ ಒಂದು ಕ್ಷಣ ಖುಷಿ ಆಗ್ತದ. ಖುಷಿ ಆದ್ಮೇಲೆ ಏನಾಯ್ತು? ಈ ಸೀರೆ ಎಲ್ಲಿ ತಗೊಂಡಿ, ಮತ್ತ ಇದು ಎಷ್ಟು ರೇಟ್ ಬಿತ್ತು ಅಂತೇಳಿ ಅದ್ರ ಬಗ್ಗೆ ನೀವೆಲ್ಲ ತಿಳ್ಕೊತಿರಿಲ್ಲ. ಆಕೆ ಚಂದ ಕಾಣ್ಲಕ್ ಮಾಡ್ಕೊಂಡಂತ ಅಲಂಕಾರದ ಬಗ್ಗೆ ನೀವೆಲ್ಲ ತಿಳ್ಕೊತಿರಿಲ್ಲ.
ತಿಳ್ಕೊಳ್ಳೋದು ಏನದು? ಜ್ಞಾನ. ನೀವು ಆ ಅಂಗಡಿಗೆ ಹೋಗಿ, ಆ ಬ್ಯೂಟಿ ಪಾರ್ಲರ್ಗೆ ಹೋಗಿ, ಅವೆಲ್ಲ ಸೌಂದರ್ಯ ಸಾಧನೆಗಳನ್ನ ನೀವು ತಗೊಂಡು ಖರೀದಿ ಮಾಡಿ ನೀವು ಅಳವಡಿಸ್ಕೊಂಡು ನೀವು ಸುಂದರ ಆಗ್ತಿರಲ್ಲ, ಅದೇನದು? ಭಾನ. ನಮ್ಮದು ಜ್ಞಾನನೇ ಗುರಿ ಅಲ್ಲ. ನಿಜಗುಣ ಸಾಹಿತ್ಯ ಏನದ ಅದೆಲ್ಲ ಜ್ಞಾನ. ಶಂಕರಾಚಾರ್ಯರ ಸಾಹಿತ್ಯ ಏನದ ಅದೆಲ್ಲ ಜ್ಞಾನ. ಹಿಂದಿನವ್ರು ಮಾಡಿದ್ದು ಎಲ್ಲ ಜ್ಞಾನ ಜ್ಞಾನ ಜ್ಞಾನ. ಬರ್ತಿರಿಲ್ಲ ಜ್ಞಾನಕ್ಕ, ಬರ್ತಿರಿಲ್ಲ ಶಾಸ್ತ್ರಕ್ಕ, ಹಿಂಗೆ ಮಾತಾಡ್ತಾರೆ, ಕೇಳಿರೇ ಇಲ್ಲ? ಶಾಸ್ತ್ರ ಜ್ಞಾನ, ಬರೇ ಜ್ಞಾನ. ಇನ್ನೊಂದು ವಸ್ತುವನ್ನ ಶ್ರೇಷ್ಠ ಮಾಡಿ ಇನ್ನೊಂದನ್ನ ಹೊಗಳದೇ ಜ್ಞಾನ. ಭಾನಕ್ಕೆ ಬರ್ತಿರತ್ತೆ ಯಾರದ ಕೇಳ್ಯಾರೇನು? ನಾವು ಶಾಂತ ಬರ್ರಿ. ನಿಶ್ಚಲದಾಸ ಏಕೈಕ ಗುರು, ಇದು ತಿಳ್ಕೊಂಡ್ಬಿಡ್ರಿ. ಇಡೀ ವಿಶ್ವದೊಳಗ ಭಾನಕ್ಕೆ ಕರೆದ ಒಬ್ಬನೇ ಸಾಧು ನಿಶ್ಚಲದಾಸ್. ಅವನು ಬಿಟ್ಟರು ಉಳಿದು ಎಲ್ಲ ಓಸು ಜ್ಞಾನನೇ. ತನ್ನಿಂದ ಇನ್ನ ಒಂದು ವಸ್ತು ತನಗಿಂತ ಶ್ರೇಷ್ಠ ಅದ ಅಂತೇಳಿ ಅದನ್ನು ವರ್ಣನ ಮಾಡಿ 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 ಏನಾಗ್ಯದ? ಜ್ಞಾನ. ಇದು ಭಾನದ ಪಾಠ. ಇದು ಈ ಭಾನದ ಪಾಠ ಇಲ್ಲಿ ಏನ್ ಹೇಳ್ತಾರ? ಸದ್ಗುಣಗಳು, ಶ್ರೇಷ್ಠ ಗುಣಗಳು, ಸತ್ತು ಸ್ವಭಾವ, ಶ್ರೇಷ್ಠ ಸ್ವಭಾವ, ಸದ್ಭಾವ ಏನದ ಅದು ಬರೇ ವರ್ಣನೆ ಮಾಡಿ ಕೈ ಬಿಡೋದಲ್ಲ, ಅದನ್ನ ನಾವು ಅಳವಡಿಸ್ಕೋಬೇಕು. ನಮ್ಮಿಂದ ಏನೇನ್ ಮಾಡೀವಿ ಅದು ನಾನೇ ಮಾಡೀನಿ ಅಂತನ್ನೋದೇನಿಲ್ಲ. ಸುಮ್ಮ ಶಾಂತ ಇರ್ಬೇಕು. ಮಾಡಬೇಕು, ಸುಮ್ಮ ಶಾಂತ ಇರ್ಬೇಕು ಅಷ್ಟೇ. ಸುಮ್ಮನೆ ನೋಡ್ಬೇಕು, ಮಾಡ್ತಿರ್ಬೇಕು, ಸುಮ್ಮನೆ ನೋಡ್ತಿರ್ಬೇಕು, ಶಾಂತ ಇರ್ಬೇಕು. ನಾನು ನಂದು, ನಾನು ನಂದು ಅಂತೇಳಿ ಏನು ಅಂದಕ್ ಹೋಗಬಾರ್ದು. ಪರಮಾತ್ಮ ಪರಿಪೂರ್ಣ. ತ್ರಿಮೂರ್ತಿಗಳಲ್ಲಿರುವಂತ ಪರಮಾತ್ಮ ಅಪೂರ್ಣ. ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಒಬ್ಬನೇ ಪರಿಪೂರ್ಣ. ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಅವನೇ ಕಾರಣ. ಮೂರಕ್ಕೂ ಅವನೇ ಕಾರಣ. ಆ ಮೂರಕ್ಕೂ ಕೆಲಸಗಳಿಗೆ ಹಚ್ಚಿದಂತ ಶಿವ ಬ್ರಹ್ಮ ವಿಷ್ಣು ರುದ್ರರಿಗೆ ಅವನೇ ಬಾಸ್. ಶಿವ ಆದಿ ತತ್ವ ಆದಿ. ಪೃಥ್ವಿ ಅಂತ ಶಿವನಿಂದ ಪೃಥ್ವಿ ತನಕ 36 ತತ್ವಗಳು ಅವನಿಂದಲೇ ತೋರಿ ಬಂದಿವೆ. ಪೃಥ್ವಿ ಆರಂಭ ಮಾಡಿಕೊಂಡು ಶಿವನ ತನಕ 36 ತತ್ವ ಏನದವ ಅವು ಆ ಒಂದು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ರೂಪ ಪರಮಾತ್ಮನಿಂದ ತೋರಿ ಬಂದವ. ಹಾಗೆ ತೋರುವುದಕ್ಕೆ ತತ್ವ ವಿಕಾಸವೆಂದು ಅಭಿಧಾನ. ಹಂಗ ತೋರೋದಕ್ಕೆ ಏನಂತಾರ? ತತ್ವ ವಿಕಾಸ ಅಂದ್ರೇನು? ಶಿವನೇ ಏನ್ ಮಾಡ್ಯಾನ? ಲೀಲೆ ಮಾಡ್ಯಾನ. ಲೀಲೆ ಮಾಡಿ 36 ತತ್ವ ತಾನೇ ಆಗ್ಯಾನ. ತಾನೇ ಈಗ ಬಂಗಾರ ಅಂಗಡಿ ತುಂಬಾ ಕಾಣಿಸ್ತದ ಆಭರಣ ಆಗಿ. ಬರೀ ಚೊಕ್ಕ ಬಂಗಾರ ಇದ್ರೆ ಎಲ್ಲಿರ್ತಿತ್ತು? ಒಂದು ಮೂಲೆಯಾಗಿರ್ತಿತ್ತು ಎಲ್ಲರ ಆಲ್ಮರ. ಅದು ಆಭರಣ ಆಗಿ ಅಂಗಡಿ ತುಂಬಾ ಕಾಣಿಸ್ತದಲ್ಲ, ಅದೇ ತತ್ವ ವಿಕಾಸ, ಬಂಗಾರದ ತತ್ವ ವಿಕಾಸ. ಹಾಗಿದಕ್ಕೆ ಏನಂತಾರ? ತತ್ವ ವಿಕಾಸ ಅಂತಾರೆ. ತಾನೇ 36 ತತ್ವ ಆಗಿ ವಿಕಾಸ ಹೊಂದ್ಯಾನ. ಅದಕ್ಕೆ 3ನೇ ಮಂತ್ರದೊಳಗ ಷಟ್ತ್ರಿಂಶತತ್ವ ಸಂಚಯ ಬುದ್ಬುಧ ಭಾಷ ಅಂತ ಹೇಳದೇನೆ ಅದಲ್ಲ ವಚನ ಒಂದು. ಯಶ್ವರ್ಮಿ ಬುದ್ಬುಧ ಭಾಷ ಷಟ್ತ್ರಿಂಶತತ್ವ ಸಂಚಯ ನಿರ್ಮಲಂ ಶಿವನಾಮಾನಂ ತಮ್ ಒಂದೇ ಚಿನ್ಮೋದಿದೆ. ಅಲ್ಲಿ 36 ತತ್ವಗಳ ಬಗ್ಗೆ ಏನ್ ಹೇಳ್ಯಾರ ಅದು ಒಂದು ರೀತಿಯ ಒಂದು ತತ್ವ ವಿಚಾರ. ಇಲ್ಲಿ ಮತ್ತೆ ಇನ್ನೊಂದು ರೀತಿ ತತ್ವ ವಿಕಾಸ ಹೇಳಕತ್ತಾರ. ಇದನ್ನ ತಿಳ್ಕೋಬೇಕು. 3ನೇದಕ್ಕ ಮತ್ತು 5ನೇದೊಳಗ ತತ್ವ ವಿಕಾಸ ಹೆಂಗಾಗ್ಯದ ಅನ್ನೋದು ಅಲ್ಲಿ 36 ತತ್ವಗಳು ಹೇಳಿದ್ರು. ಶುದ್ಧ ತತ್ವ, ಮಿಶ್ರ ತತ್ವ, ಅಶುದ್ಧಿ ತತ್ವ ಹೇಳ್ಯಾರಲ್ರಿ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಸತ್ವಗುಣ ಉಳ್ಳದ್ದು ಜ್ಞಾನಶಕ್ತಿ, ರಜೋಗುಣ ಉಳ್ಳದ್ದು ಇಚ್ಛಾಶಕ್ತಿ, ತಮಗುಣ ಉಳ್ಳದ್ದು ಕ್ರಿಯಾಶಕ್ತಿ. ಅವಕ್ಕೆಲ್ಲ ಶಿವ ಮತ್ತೆ ಶಕ್ತಿ, ಈಶ್ವರ ಮತ್ತೆ ಶುದ್ಧ ವಿದ್ಯಾ, ಸದಾಶಿವ ಅಂತೇಳಿ ಮಾಡಿ
ಅವು ಕಲಗಳು ಮತ್ತೆ ಎಲ್ಲ 36 ತತ್ವ, ಪಂಚ ತನ್ಮಾತ್ರೆಗಳು, ಮತ್ತೆ ಆಕಾಶಾದಿ ಪಂಚ ಮಹಾಭೂತಗಳು, ಮತ್ತೆ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಅಂತೇಳಿ 36 ತತ್ವ ಹೇಳದಲ್ರಿ 3ನೇ ಶ್ಲೋಕದೊಳಗೆ. ಅದು ಒಂದು ರೀತಿ ತತ್ವ ವಿಕಾಸ. ಇಲ್ಲಿ ಮತ್ತೊಂದು ರೀತಿಯ ತತ್ವ ವಿಕಾಸ ಹೆಂಗಪ್ಪ ಅಂದ್ರೆ ಇಲ್ಲಿ ವಾತುಲಾಗಮ ಪ್ರಕಾರ ತತ್ವ ವಿಕಾಸ. ವಾತುಲಾಗಮದ ಪ್ರಕಾರ ಒಂದು ತತ್ವ ವಿಕಾಸವನ್ನ ಇಲ್ಲಿ ರೇಖಿಸಲಾಗಿದೆ, ಇಲ್ಲಿ ಸ್ಕೆಚ್ ಮಾಡ್ಯಾರ. ವಾತುಲಾಗಮದ ಪ್ರಕಾರ ಯಾವುದಪ್ಪ ಇದು ಅಂತೇಳಿ, ಅದು ಶಿವಯೋಗಿ ಶಿವಾಚಾರ್ಯರು ರೇಣುಕ ಅಗಸ್ತ್ಯರ ಚರ್ಚೆ ಮಾಡುವಾಗ ಸಂಗ್ರಹ ಮಾಡಿದ್ದದು. ಅದಕ್ಕ ಏನದ ರೇಣುಕರೇ ಫೈನಲ್ 3ನೇ ಶ್ಲೋಕಕ್ಕ. ಇಲ್ಲಿ ಏನದ ಅಂತಂದ್ರೆ ವಾತುಲಾಗಮ ಅಂತಂದ್ರೆ ಇದು ಆಗಮಗಳು ಯಾರು ಹೇಳ್ಯಾರ? ಆಗಮಗಳು ಯಾರು ಹೇಳ್ಯಾರ್ರಿ? ಮೂಲ ಆಗಮಗಳು ಎಲ್ಲಿ ಬಂದವು? ಇದೇನು ಯೋಗಿ ಶಿವ ಅಂತಿರಲ್ಲ, ಯೋಗಿ ಶಿವ ಪಾರ್ವತಿಗೆ ಹೇಳ್ತಾನ. ಎಲ್ಲ 28 ಶಿವಾಗಮಗಳೇ ಶಿವ ಪಾರ್ವತಿಗೆ ಹೇಳಿದ್ದು. ಪಾರ್ವತಿಗೆ ಹೇಳ್ತಾನ, ಯಾವಾಗ ನೀವು ಆಗಮ ಅಂತೀರಿ ಆ ಆಗಮ ಎಲ್ಲ ಆ ಶಿವನುವೆ. 28 ಶಿವಾಗಮಗಳು. ಅವ ಒಂಥರ ಗುರು ಇದ್ದಂಗಿದಕ್ಕ. ವಾತುಲಾಗಮಗಳು ಪಾರ್ವತಿಗೆ ಹೇಳನ, ಪಾರ್ವತಿ ಮುಂದೆ ಮತ್ತೆ ಯಾರ್ಯಾರಿಗೆ ಹೇಳಿ ಅದು ದೇವಲೋಕದಿಂದ ಭೂಲೋಕಕ್ಕೆ ಬಂದು ರೇಣುಕರು ಏನ್ ಮಾಡ್ತಾರ, ಅಗಸ್ತ್ಯ ಮಹರ್ಷಿಗೆ ಹೇಳ್ತಾರ. ಅಗಸ್ತ್ಯ ಮಹರ್ಷಿ ಏನ್ ಮಾಡ್ತಾರ, ಇಡೀ ಭೂಮಂಡಲಕ್ಕೆ ಉಪಯೋಗ ಆಗ್ಲಿ ಅಂತೇಳಿ ಆ ಶ್ಲೋಕಗಳನ್ನ ಸಂಗ್ರಹ ಮಾಡಿದ್ದನ್ನ ಇವರು ಶಿವಯೋಗಿ ಶಿವಾಚಾರ್ಯರು ಅದನ್ನ ಮಂಡಿಸ್ತಾರ. ಮಂಡಿಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಿದ್ಧಾಂತ ಶಿಖಾಮಣಿ ಅಂತೇಳಿ ವಿಶ್ವದ ಯಾವ ಸಿದ್ಧಾಂತಕ್ಕೂ ಇದು ವಿರೋಧ ಇಲ್ಲ. ಎಲ್ಲಾ ಸಿದ್ಧಾಂತಗಳನ್ನ ಅಪ್ಪುಕೊಂಡು ಒಂದೊಂದು ಸಿದ್ಧಾಂತ ನಮ್ಮ ಏಳಿಗೆಗಾಗಿ ಅದಾವ. ನಮ್ಮ ಏಳಿಗೆಯಲ್ಲಿ ಒಂದೊಂದು ಸ್ಟೆಪ್ 101 ತಲಗಳಂತೇಳಿ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಾ ಸಿದ್ಧಾಂತಗಳು ತಮ್ಮೊಳಗೆ ಅಳವಡಿಸಿಕೊಂಡು ತಮ್ಮದೇ ಆದಂತ ವಿಶೇಷವಾದ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಹೇಳಿ ಉಳಿದ ಯಾವ ಸಿದ್ಧಾಂತಕ್ಕೆ ವಿರೋಧ ಮಾಡಲಾರ್ದಂಗಿರೋಂಥದ್ದು ಒಂದು ನಿಷ್ಕಳಂಕ ಸ್ವಭಾವದ ಸಿದ್ಧಾಂತ ಇದೆ. ಅಷ್ಟೊಂದು ಶುದ್ಧ ಬ್ರಹ್ಮ ಪೀಠದೊಳಗಿದ್ದು ತತ್ವಜ್ಞಾನ ಹೇಳಿ ಸಿದ್ಧಾಂತ ಶಿಖಾಮಣಿ ಏನ್ ಹಿಡ್ಕೊಂಡನ್ನ ಸುಡುಗಾಡಂತಾರಲ್ಲ, ಅದು ಬುದ್ಧಿಗೇಡಿ ಸುಡುಗಾಡು ಬುದ್ಧಿ ಇದ್ದವ್ರಿಗೆ ಅಷ್ಟೇ ಹಂಗ ಅನ್ನಿಸ್ತಿರ್ತದ. ಸಿದ್ಧಾಂತ ಶಿಖಾಮಣಿ ಶುದ್ಧ ಬ್ರಹ್ಮ ತತ್ವದ್ದೇ ಅದ. ಇಷ್ಟು ಸ್ವಚ್ಛ ಯಾರು ಹೇಳ್ಯಾರ್ರಿ? ಎಲ್ಲರ ಅದ ಹಿಂಗ್ ಸ್ವಚ್ಛಾಗಿ ಸಿದ್ಧಾಂತ ಶಿಖಾಮಣಿ ಹಂಗ ಸ್ವಚ್ಛ ಹೇಳಿದ್ ಯಾವ್ದಾರ ಅದ ಏನ್ ಗ್ರಂಥ ಎಲ್ಲರ? ಅದಕ್ಕೆ ಇದು ಒಂದು ರೀತಿ ತತ್ವ ವಿಕಾಸ ವಾತುಲಾಗಮದ ಪ್ರಕಾರ. ಈ ವಾತುಲಾಗಮದ ಪ್ರಕಾರ ತತ್ವಗಳು ಹೆಂಗ ಬೆಳವಣಿಗೆ ಆದು ಅನ್ನೋ ವಿಚಾರವನ್ನ ಏನ್ ಮಾಡಮು, ರಾತ್ರಿಯ ಪಾಠದಲ್ಲಿ ಮತ್ತೆ ಇದನ್ನ ಓಪನ್ ಮಾಡೋಣ. ಇವಾಗ 8 ಗಂಟೆ ಆಗ್ಲಕತ್ತದ. ಅದು ತತ್ವಕ್ಕೆ ಟಚ್ ಮಾಡ್ದೆವು ಅಂತಂದ್ರೆ ಅದಕ್ಕೆ ಟೈಮ್ ಹಿಡಿತು. ಆ ಸಮಯ ನಾವೇನ್ ಮಾಡಮು, ಸಂಜೆಗೆ ತಗೊಳಮು. ಈಗ ಸದ್ಯಕ್ಕೆ ಈ ಪಾಠವನ್ನ ಇಲ್ಲಿಗೆ ಸ್ಥಗಿತಗೊಳಿಸೋಣ. ಇವತ್ತಿನ ಪಾಠ ಹೇಳಿದ್ದೇನು ಮುಖ್ಯ ವಿಷಯ ಅನ್ನಿಸ್ತದೋ, ಉಪಯೋಗ ಆಯ್ತಾ? ಏನಿಲ್ಲ. ಆನಂದ ಉಂಟಾಯ್ತಾ? ಇಲ್ಲ. ಜ್ಞಾನ ಭಾನ ಬೇಕು, ಭಾನ ಬೇಕು. ಭಾನ ಆಗೋದಕ್ಕೆ ಏನಾದ್ರು ಉಪಯೋಗ ಆಯ್ತಾ? ಇಲ್ಲ. ಭಾನ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಶಾಸ್ತ್ರ ಕೇಳಿ ಏನ್ ಮಾಡ್ಬೇಕು? ಇದೆಲ್ಲ ಹಿಂಗ ಸಿದ್ಧಾಂತಿಕ. ಹೇಳ್ರಿ, ಮಾತಾಡ್ರಿ. ಏನ್ ಹೇಳಕತ್ತೀರಿ ಹೇಳ್ರಿ. ಸರ್ವವ್ಯಾಪಿಯಾದ ಪರಮಾತ್ಮನಿಂದ ನಾವು ಕೇವಲ ನೋಡ್ತಾನೆ ಎಲ್ಲರನ್ನೂ ಭಾಗವಹಿಸುವುದಿಲ್ಲ. ಅದರಂತೆ ನಾವು ಈ ನಮ್ಮ ಜೀವನದೊಳಗೆ ಬರುವ ಯಾವುದೇ ಒಂದು ನಾನು ನನ್ನದು ಅಂತ ಅನ್ನೋದನ್ನೇ ಎಲ್ಲವೂ ನೆಗೆತನ ಐತಿ. ಅದಕ್ಕೆ ಕೇವಲ ಸಾಕ್ಷಿಯಾಗಿ ನಾವು ಇರ್ಬೇಕು ಅಂತ ಹೇಳಿ ಶಾಂತವಾಗಿರ್ಬೇಕು. ಆ ಶ್ಲೋಕ ಬೈಪಾಟ್ ಮಾಡ್ಬಿಡ್ಬೇಕು ನೀವು. ಸದಾಶಿವ ಮುಖ ಶೇಷ ತತ್ವನ್ಮೇಷ ವಿದಾಯಿನಿ. ಎಲ್ಲಾ ತತ್ವಗಳು ನನ್ನಿಂದೇ ಹುಟ್ಟ್ಯಾವ, ನನ್ನ ಮುಖದಿಂದಲೇ ಹುಟ್ಟ್ಯಾವ, ನಾನೇ ಶಿವ ಸ್ವರೂಪ
ಮತ್ತ ಅಲ್ಲಿ ನಡೆಯುವ ಸುಖ ದುಃಖಾದಿಗಳು ಪಾಪ ಪುಣ್ಯಾದಿಗಳಿಗೆ ನಾನೇನು ಸಂಬಂಧ ಇಲ್ಲ. ಜನನ ಮರಣಾದಿಗಳಿಗೆ, ಸುಖ ದುಃಖಾದಿಗಳಿಗೆ, ಪಾಪ ಪುಣ್ಯಾದಿಗಳಿಗೆ ನಾನೇನು ಸಂಬಂಧ ಇಲ್ಲ. ನಿಷ್ಕಳಂಕ ಸ್ವಭಾವನಾಗಿ ಶಾಂತವಾಗಿರಬೇಕಷ್ಟೆ. ಇದು ಭಾನ. ಈ ರೀತಿ ಯಾರ್ಯಾರು ಭಾನ ಮಾಡ್ಕೊಂಡವ್ರದ ಶಿವ ಹಿಡ್ಕೊಂಡು ಶಿವಜ್ಞಾನಿಗಳು, ಶಿವಭಕ್ತರು, ಶಿವಶರಣರು, ಶಿವಾಚಾರ್ಯರು, ಮತ್ತಿನ ಶಿವಯೋಗಿಗಳು ಎಲ್ಲರೂ ಏನು ಇದನ್ನು ಭಾನ ಮಾಡ್ಕೊಂಡಾರ ಅವರೆಲ್ಲರಿಗೆ ನಮಸ್ಕಾರ ಅಷ್ಟೇ. ಅವರೆಲ್ಲರಿಗೆ ನಮಸ್ಕಾರ. ಹಿಂಗ ಅದ ನೋಡ್ರಿ, ನಿಷ್ಕಳಂಕ ಸ್ವಭಾವ. ಯಾರ್ಯಾರು ಇರ್ತಾರೆ ಎಲ್ಲರಿಗೂ ನಮಸ್ಕಾರ. ಪರಮಾತ್ಮ ಇರ್ಬೋದು, ಜೀವಾತ್ಮರು ಇರ್ಬೋದು, ಎಲ್ಲರಿಗೆ ನಂದೊಂದು ನಮಸ್ಕಾರಪ್ಪ ಅಂತ. ಭಾನ ಭಾವ ಮುಖ್ಯ. ಶಾಂತ ಇರಬೇಕು. ಎಲ್ಲ ನನ್ನಿಂದ ಸೃಷ್ಟಿಯಾಗ್ಯದ, ಆದ್ರೂ ಯಾವುದಕ್ಕೂ ನಾನು ಸಂಬಂಧ ಇಲ್ಲ. ಶಿವನೊಳಗೆ ಎಲ್ಲ ಅದಾವ ಇಲ್ರಿ? ಎಲ್ಲಾನು ಶಿವನೊಳಗೆ ಅದಾವ ಇಲ್ಲ? ಶಿವನೊಳಗೆ ಎಲ್ಲ ಅದಾವ. ಮತ್ತ ಶಿವ ಎಲ್ಲ ಇದ್ರೂ ಸಹಿತ ಅವ ಹೆಂಗದನ? ತನ್ನೊಳಗೆ ಏನು ಇಲ್ದಂಗ ಅದನ ಇಲ್ಲ? ಎಲ್ಲಾನು ತನ್ನೊಳಗೆ ಇಟ್ಕೊಂಡು ಏನು ಇಲ್ಲದಂಗ ಅದನಲ್ಲ ಅವನು. ಅದಾವ ಅಂತಂದ್ರ ಹೌದು, ಇಲ್ಲ ಅಂತೀರಿ ಹೌದು. ಶಿವ ಭಿಕ್ಷೆ ಬೇಡ್ತಾನ ಅಂದ್ರೆ ಏನು ಅದರ ಅರ್ಥ? ಅವನ ಬಳಿ ಏನು ಇಲ್ಲ ಅಂತೇನು? ಎಲ್ಲ ಇದ್ದು ಭಿಕ್ಷೆ ಬೇಡವ್ರು ಇದ್ದಂಗ ನಾವು, ಭಿಕಾರಿ ಇದ್ದಂಗ ಅದ ನಾವು. ಶಿವ ಭಿಕ್ಷೆ ಬೇಡೋದೇನ್ ಭಿಕ್ಷೆ ಪಾತ್ರೆ ಇಟ್ಕೊಂಡು ಅಡ್ಡಾಡೋದು, ಅದರ ಅರ್ಥ ಅದೇ. ಭಿಕ್ಷೆ ಪಾತ್ರೆ ಇಟ್ಕೊಂಡು ಯಾಕೆ ಅಡ್ಡಾಡ್ದವನು? ಅದೇ ಏನದು ಅವನ ಕೈಯಂದ ಭಿಕ್ಷೆ ಪಾತ್ರೆ ಏನದು? ಯಾರದು? ಬ್ರಹ್ಮಂದ. ಎದಕ್ಕೆ ಹಂಗ್ ಮಾಡ್ದ? ಬ್ರಹ್ಮ ನನಗ 5 ತಲಿ, ನಿನಗ 5 ತಲಿ, ನಿನಗ ನನಗ ಏನ್ ಫರಕ್ ಅದ ಅಂತ ಹೇಳಿ ಆ ಶಿವನ್ ಸಂಗಡ ಕಾಂಪಿಟೇಷನ್ ಮಾಡ್ಲಕ್ ಹೋದ ಕೂಡ್ಲೆ ಏನಾಯ್ತು, ಶಿವನಿಗೆ ಇವನಿಗೆ ಸೊಕ್ಕ ಬಂದದ, ಇವನಿಗೆ ನೆಟ್ಟಗ್ ಮಾಡಮ್ಮ ಅಂತೇಳಿ ಶಿವ ಏನ್ ಮಾಡದ, ಒಂದು ತಲಿ ಚೂಟಿ ಬಿಟ್ಟಿ. ಒಂದು ತಲಿ ಚೂಟಿದ ಕೂಡ್ಲೆ ಏನಾಯ್ತು, ಬ್ರಹ್ಮ ಹತ್ಯೆ ದೋಷ ಆಗಿ ಆ ಪಾಪದ ಸಲುವಾಗಿ ಅದು ಚೂಟಿದ ತಲಿ ಅವನ ಕೈಗೆ ಅಂಟ್ಕೊಂಡ್ಬಿಡುತ್ತು. ಕೈಗೆ ಅಂಟ್ಕೊಂಡು ಅವನ ತಲೆ ಒಳಗಿಂದ ಎಲ್ಲ ರಕ್ತ ಮಾಂಸ ಎಲ್ಲಾನು ಹೋಗಿ ಅದು ತಲೆ ಬುರುಡೆ ಒಂದೇ ಉಳಿದು ಆ ಶಿವನ ಕೈಯಾಗೇ ಉಳಿತು. ಆ ಬ್ರಹ್ಮ ಹತ್ಯೆ ದೋಷದ ಪರಿಣಾಮ ಅವನು ಕೈಗೆ ಒಂದು ತಲೆ ಬುರುಡಿ ಕಟ್ಕೊಂಡು ಓಡಾಡೋದು. ಕಟ್ಕೊಂಡು ನೋಡ್ರಿ, ಕೈಯಾಗ ಒಂದು ಕೈ ಚೀಲ ಇಟ್ಕೊಂಡು ಹೋಲಕ್ ಬೇಸರ ಮಾಡ್ಕೊತೀರಿ ಬಜಾರ್ಲಿಂದ. ಹೋಲಕ್ಕ ಬರ್ಬೇಕಾದ್ರ ಈ ಇಡೀ ಆಯುಷ್ಯ ಅದು ಕೈಯಾಗಿ ತಲೆ ಬುರುಡಿ ಇಟ್ಕೊಂಡು ಓಡಾಡೋದು ಗೊತ್ತಾ ಬ್ರಹ್ಮಂದು? ಬ್ರಹ್ಮಂದು ಶಿವನ್ ಕೈಗೆ ಹಿಡ್ಕೊಂಡ್ಬಿಡ್ತದು. ಶಿವನ್ ಕೈಗೆ ಹಿಡ್ಕೊಂಡಾದ್ರ ಅದು ಎಲ್ಲಿ ಬಂದ್ರ ಅದು ಕೈಯನ್ನು ಬಿಡ್ತಂದ್ರ ಅಡ್ಡಾಡ್ಕೋತ ಕಾಶಿಗೆ ಬಂದಾಗ ಅಲ್ಲಿ ಕಾಶಿ ಕ್ಷೇತ್ರದೊಳಗ ಆ ತಲೆಗೆ ಮೋಕ್ಷ ಸಿಕ್ತು. ಆ ನೆಲದಾಗ ನಾನು ಬೀಳ್ತೀನಿ ಅಂತೇಳಿ ಅದೇನ್ ಮಾಡ್ತು, ತಲಿ ಬುರುಡಿ ಅಲ್ಲಿ ಕಾಶಿ ಕ್ಷೇತ್ರದಾಗ ಬಿತ್ತು, ಅವನ ಕೈ ಬಿಡ್ತು. ಅಲ್ಲಿ ಮೋಕ್ಷ ಸಿಗ್ತದ ಆ ತಲಿ ಬುರುಡಿಗೆ. ಇಲ್ಲಾಂದ್ರೆ ಅದು ಶಿವನ್ ಕೈಯಾಗೆ ಅಂಟ್ಕೊಂಡಿತ್ತು. ಪುರಾಣ ಕಥೆಗಳು ಖರೆ ಇರ್ತಾವ, ಸುಳ್ಳು ಇರ್ತದವು ಅನ್ಬೇಕಾಟೆ. ಎಸ್ ಅಷ್ಟೆ. ಎಲ್ಲದಕ್ಕೂ ಹಿಂದೆ ಆಧ್ಯಾತ್ಮಿಕ ಅರ್ಥ ಇರ್ತಾವ. ಅಷ್ಟೇ. ಸುಮ್ಮನೆ ಕೂತದು ಜನರಿಗೆ ಮತ್ತೆ ಕೇಳಬೇಕಾದ್ರೆ ಇಂಥವ್ ಮಾಡಿದ್ರ ಇವ್ರು ಒಳ್ಳೆ ದಾರಿಯಲ್ಲಿ ಬರ್ತಾರ ಅನ್ನೋ ದೃಷ್ಟಿಯಿಂದ ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿಗಳ ಸಲುವಾಗಿ ಅವು ಪುರಾಣಗಳು ಅವೆಲ್ಲ ಬರ್ದಾರ. ಉತ್ತಮ ಅಧಿಕಾರಿಗೆ ವೇದಗಳು, ಆಗಮಗಳು, ಮಧ್ಯಮ ಅಧಿಕಾರಿಗಳಿಗೆ ಪುರಾಣಗಳು, ಇತಿಹಾಸಗಳು. ಇದು ಕನಿಷ್ಠ ಅಧಿಕಾರಿಗೆ ಇತಿಹಾಸಗಳು. ಅತ್ಯಂತ ಕನಿಷ್ಠ ಅಧಿಕಾರಿಗೆ ರಾಮಾಯಣ ಮಹಾಭಾರತ ಹೇಳಿ ಅಧ್ಯಾತ್ಮ ಹೇಳೋದು. ವೇದ ಆಗಮಗಳು ಉತ್ತಮ ಅಧಿಕಾರಿ, ಶಾಸ್ತ್ರ ಪುರಾಣಗಳು ಮಧ್ಯಮ ಅಧಿಕಾರಿ,
ಇತಿಹಾಸ ರಾಮಾಯಣ ಮಹಾಭಾರತ ಕನಿಷ್ಠ ಅಧಿಕಾರಿಗಳಿಗೆ ಏನು ತಿಳಿಲಿಲ್ಲ ಅಂತಂದ್ರೆ ಒಂದು ಸಂಸಾರ ಕಥೆ ಮಾಡಿ ಆಧ್ಯಾತ್ಮ ಹೇಳ್ಯಾರ. ಇದೇನದ ಸಿದ್ಧಾಂತ ಶಿಖಾಮಣಿ, ಇದು ಉತ್ತಮ ಅಧಿಕಾರಿಗಳು ಹೇಳಂತ ಪಾಠ. ಇದು ಕನಿಷ್ಠ ಅಧಿಕಾರಿಗಳಿಗೆ ಇದು ಅರ್ಥ ಆಗಂಗಿಲ್ಲ, ಅರ್ಥ ಆಗ್ಲಾರ್ದು ಬೈಕೋತ ಅಡ್ಡಾಡ್ತಾರ. ಯಾರು ಸಿದ್ಧಾಂತ ಶಿಖಾಮಣಿಯನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡಿರ್ತಾರ ಅವರು ಇನ್ನೊಂದು ವಚನ ಸಾಹಿತ್ಯ ಆಗಲಿ ಮತ್ತೆ ಯಾವುದೋ ಪದ್ಧತಿ ಇರಲಿ ಅವುಗಳಿಗೆ ಅವರು ಬೈಲಿಕ್ಕೆ ಹೋಗಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡವರಿಗೆ ಇನ್ನೊಬ್ಬರಿಗೆ ಬೈಲಕ್ಕೆ ಮನಸ್ಸು ಬರಲ್ಲ. ಯಾರು ವಚನ ಸಾಹಿತ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರ ಅವರು ಸಿದ್ಧಾಂತ ಶಿಖಾಮಣಿಗೆ ಬೈಲಕ್ಕೆ ಸಾಧ್ಯನೇ ಇಲ್ಲ. ವಚನ ಸಾಹಿತ್ಯ ಚಂದ ಅರ್ಥ ಮಾಡ್ಕೊಂಡ ಮೇಲೆ ಇನ್ನೊಬ್ಬರಿಗೆ ಬಯ್ಯ ಕಿರಿಕಿರಿನೇ ಬೇಡ. ಪರ ಚಿಂತೆ ಯಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಮ ದೇವರು ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಒದೆಯಲ್ಲುಂಟು ಅಂತೇಳಿ ವಚನ ಸಾಹಿತ್ಯವನ್ನ ಯಾರು ಡೈಜೆಸ್ಟ್ ಮಾಡ್ಕೊಂಡಿರ್ತಾರ ಅವರು ಇನ್ನೊಬ್ಬ ಗುರುಗಳು, ಇನ್ನೊಂದು ದೇವರು, ಇನ್ನೊಂದು ಸಿದ್ಧಾಂತ, ಇನ್ನೊಂದು ಧರ್ಮ ಗ್ರಂಥಕ್ಕೆ ಬೈಲಿಕ್ಕೆ ಹೋಗಲ್ಲ. ಅವರು ಬೈಲಕತ್ತಾರ ಅಂತಂದ್ರ ಅವರು ಯಾವುದನ್ನ ಹಿಡ್ಕೊಂಡಾರ ಅದನ್ನ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ಅದನ್ನ ಅವರು ಸರಿಯಾಗಿ ತಿಳ್ಕೊಂಡಿದ್ರ ಇನ್ನೊಬ್ಬರಿಗೆ ಬೈತಿದ್ದಿಲ್ಲ. ಧರ್ಮದ, ದೇವರ, ಗುರುಗಳ, ಶಾಸ್ತ್ರದ ಹೆಸರ ಮೇಲೆ ಜಗಳ ಮಾಡಂತ ಜಗಳಗಂಟ್ರೆ ಏನದಾರ ಅವ್ರ ಸ್ವಭಾವನೇ ಜಗಳಗಂಟ ಸ್ವಭಾವ. ಆ ಸ್ವಭಾವಕ್ಕೆ ಇದೊಂದು ವಿಷಯ ಅಷ್ಟೇ. ಅವರಿಗೆ ಜಗಳಗಂಟ್ರ ಸ್ವಭಾವ, ಅವ್ರಿಗೆ ಇದೊಂದು ವಿಷಯ ಅಷ್ಟೇ. ಈ ವಿಷಯ ತಗೊಂಡು ಅವ್ರು ಜಗಳಾಡ್ತಾರ. ಅದ್ರೊಳಗಿರೋಂಥದ್ದು ಜ್ಞಾನ ಏನೇನು ಪಡ್ಕೊಂಡಿರಲ್ಲ ಅವ್ರು ಜಗಳಗಂಟ್ರು. ಅದಕ್ಕೆ ಏನ್ ಮಾಡ್ಬೇಕು, ಸುಮ್ಮನೆ ನೋಡಿ ಒದರಿ ಏನೇನು ಒದರ್ತೀರಿ, ಒದರಿ ಏನಾಗೋದ ಏನಾರ ಹೋದರೆ ಮದುವೆ ಮಾಡ್ಕೊಂಡು 4 ಮಕ್ಕಳು ಹಾಡೋದು ಮುದುಕಿ ಆಗಿರ್ತಾಳ. ಇವ ಏನಂತಿರ್ತಾನ, ನೀ ಹೆಣ್ಣೆ ಅಲ್ಲ ಅಂತಿರ್ತಾನ. ಅವನಿಗೆ ಹೆಣ್ಣ ನೀನು, ನೀ ಹೆಣ್ಣೆ ಅಲ್ಲ. ಅರೆ ಮಕ್ಕಳು ಮೊಮ್ಮಕ್ಕಳಾಗ್ಯಾವ, ಮತ್ತಕ್ಕಿ ಆಟೆಲ್ಲ ಬೆಳೆಸ್ದಕ್ಕಿ ಹೆಣ್ಣಲ್ಲ ಅಂತಂದ್ರೆ ಆಕಿ ಏನಂತಾಳ, ಒಯ್ಕೋ ಏನಾರ ಒಯ್ಕೋ ಅಂತ ತನ್ನ ಕಡಿತಾ ಸುಮ್ ಕೂತ್ಬಿಡ್ತಾವ. ಹಾಗೆ ಇವಕ್ಕೆ ಏನ್ ಮಾಡ್ಬೇಕು, ಒಯ್ಕೋತಿರ್ರಿ ಹಿಂಗೆ ಒಯ್ಕೋತ ಅಡ್ಡಾಡ್ರಿ ಅಂತ ಬಿಟ್ಬಿಡ್ಬೇಕು ಕಟ್ಟೆ. ಅವ್ರ ಅನುನಯ ಏನೋ ಚೇಂಜ್ ಆಗ್ತದೆ. ನಾವು ಇದ್ದಂಗೆ ಇರ್ತಾವ. ಏನಾದ್ರು ವ್ಯತ್ಯಾಸ ಆಗ್ತದ, ಪೂರ್ವ ಹೋಗಿ ಪಶ್ಚಿಮ ಆಗ್ತದ. ಎಲ್ಲರೂ ಹೊಯ್ಕೋತ ಅಡ್ಡಾಡಿದ್ರೆ ಪೂರ್ವನೇ ಇರ್ತದೆ, ಪಶ್ಚಿಮನೇ ಇರ್ತದೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ. ಜೈ ಶುದ್ಧ, ಜೈ ಶುದ್ಧ, ಜೈ ಶುದ್ಧ. ಮತ್ತೇನು ಮಾತಾಡೋದಿದ್ರೆ ಮಾತಾಡ್ರಿ, ಏನಿಲ್ಲ ಅಂತಂದ್ರೆ ಮಂಗಳಾರತಿ ಮಾಡ್ರಿ. ಈ ಒಂದು ವಾತುಲಾಗಮದ ಪ್ರಕಾರ ಕಾಮಿಕಾದಿ ವಾತುಲಾಂತ್ಯ 28ನೇ ಆಗಮ ಇದು. 1ನೇ ಆಗಮ ಕಾಮಿಕ ಆಗಮ. ವಾತುಲಾಂತ್ಯ ಅಂತಂದ್ರೆ ಕೊನೆಯ ಆಗಮ. ಇದು ಶಿವ ಹೇಳಿದ್ದು ಕೊನೆಯ ಆಗಮ, ಇದು ವಾತುಲಾಗಮ. ಇದ್ರೊಳಗಿರಂತ ತತ್ವಗಳು ಹೇಳಕತ್ತಾರ. ಅದನ್ನ ಸಂಜೆಗೆ ಚರ್ಚೆ ಮಾಡೋಣ. ಮತ್ತೇನ್ ಮಾಡ್ತೀರಿ ನೋಡ್ರಿ, ಮುಂದಿಂದು ನಿಮಗೆ ಬಿಟ್ಟದ್ದು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂತಹ ಸ್ವಾಮೀಜಿಯವರು ಇವತ್ತಿನ ದಿವಸ ಯೋಗಿ ಪುಟ 5 ಸಿದ್ಧಾಂತ ಶಿಖಾಮಣಿ ಎಂಬ ಗ್ರಂಥದಲ್ಲಿ ಪರಮ ಪೂಜ್ಯ
ಅತ್ಯಂತ 36 ತತ್ವಗಳು ಏನು ತೋರು ಬರ್ತವೆ, ಆ ತೋರುವುದಕ್ಕೆ ತತ್ವ ವಿಕಾಸ ಇಂದ ನಾವು ತಿಳ್ಕೋಬೇಕು. ತತ್ವ ವಿಕಾಸ, ಇಲ್ಲಿ ತತ್ವ ವಿಕಾಸವನ್ನ 3 ಮಂತ್ರಗಳಲ್ಲಿ ಹೇಳಿದರೆ, ತತ್ವ ವಿಕಾಸ ಒಂದು ರೀತಿ, ಮತ್ತೊಂದು ತತ್ವ ವಿಕಾಸ ಮತ್ತೊಂದು ರೀತಿ, ಮತ್ತು ವಾಸ್ತುರಾಗಮದ ಸಹಾಯ ಪಡೆದು ಅದು ವಿಕಾಸ ಚಿತ್ರವನ್ನ ಹೇಳ್ತಾರ ಅನ್ನೋದನ್ನ ಗುರುಗಳು ನಮಗೆ ಸವಿಸ್ತಾರವಾಗಿ ಪ್ರಸ್ತುತಪಡಿಸಿದರು. ಅವರಿಗೆ ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಗೌರವ್ ಸಾಹೇಬರಿಂದ ಮಂಗಲಾಚರಣೆ. ಎತ್ತುವಿನಾರುತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಪರಶಿವ ಪಂಚಸ್ಯಯಗಳಿಂದು ದಯಿಸಿ ಪರಮತವನು ಜಯಿಸಿ ಉದಯಿಸಿ ಪರಿಪೂರ್ಣವೆನಿಸಿದ ಶಿವಮತವನು ನೆಲೆಗೊಳಿಸಿದ ಪೂಜ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಎತ್ತುವೆನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ, ಅಂಗಲಿಂಗಗಳ ತತ್ವವ ಬೋಧಿಸಿ ವಿರತಿ ಸಮೂಹಕ್ಕೆ, ಲಿಂಗಾನಂದದಿ ಲಿಂಗದೊಳಡಗಿದ ಮಹಿಮಾಶೀಲರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಎತ್ತುವೆನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಪಾವನ ಪರತರ ಗಂಗಮರಿಗೆ ಸಾರ್ವಭೌಮರಾಗಿ, ಕವಿ ಶ್ರೀ ಹರೀಶ್ವರ ಹೃದಯ ಕಮಲದೊಳು ಸಲನೆಲೆಸಿರುವರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಎತ್ತುವೆನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಪಾಟೀಲ್ ಗುರುಗಳೇ, ಎಲ್ಲ ಗುರುಗಳಿಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಎಲ್ಲರಿಗೂ ಶರಣ ಶರಣ. ಗುರುಗಳ 25, 26 ಫಿಕ್ಸ್ ಮಾಡೋದ್ರಿ ಗುರುಗಳ. ಅಂದ್ರ ನಮ್ಮ ಅಣ್ಣ ಏನಂದ್ರಿ, ಕಾರ್ತಿಕ್ ಮಾಸದಾಗ ಸಂಡೇ ಸ್ಯಾಟರ್ಡೇ ಬಾಳ ರಶ್ ಇರ್ತೈತಿ, ವಿಚಾರ ಮಾಡ್ರಿ ಸೋಮವಾರ ನೀವು ಒಳಗೆ ಹೋಗೋದು ಚಲೋ ಅಂತ ಅವ್ರ ಅನಿಸಿಕೆ. ಸೋಮವಾರ ಯಾವ ತಾರೀಕು ಇರ್ತದ್ರಿ? ಅದ ಈಗೇನ
ಏನೈತ 26 ಮಾಡಿದ್ದೀವಲ್ರಿ ನಾವ್ 25 26 ಮಾಡಿದ್ವಿ 24 ಹೋಗಿ 25 ಮಾಡಿದ್ವಿ ನಾವ ಅಂದ್ರೆ ಸಂಡೇ ಮಂದಿ ಬಾಳ ಬರ್ತೈತಿ ಬಾಳ ರಶ್ ಆಕತಿ ನೀವು ಸೋಮವಾರ ದಿವಸ ಇಲ್ಲಿಂದ ಹೋಗುದು ಚಲೋ ಅಂತ ಅವ್ರು ಅಂತಾರ ಅಂದ್ರೆ ಎಲ್ಲ ಸಿಗ್ತಾವ್ರಿ ಅವೈಲೇಬಿಲಿಟಿ ಬರಬರಕತಿ ಅಂತ ಅನಿಸಿಕೆ ಅವ್ರದ ಸಂಡೇ ಹೋಗೋಣ್ರಿ ಆದ್ರೆ ರಾತ್ರಿ ಹೋಗೋಣ ಸರಿ ಹಾ ಅದೇ ಈಗ ಎಷ್ಟು ಮತ್ತೆ ಇದು ಆಗವಂತ್ರೆ ಮತ್ತ ಇದನ್ನ ಅಡ್ಜಸ್ಟ್ ಮಾಡಕ್ ಬರ್ತವ್ರಿ ಏನಾರ ವಿಚಾರ ಮಾಡೋಣ್ರಿ ಹಾ ರೀ 27 28ಕ್ಕೆ ನಾವು ಹೊಳಿ ಬಂದ್ರು ಸರ್ 26ಕ್ಕೆ ಹೋಗೋದ್ರಿ ಯಾಕಂದ್ರೆ ನಮ್ಗೆ ದೂರಿಂದೆಲ್ಲ ದೂರ ಆಗ್ತದ್ರಿ 26 ಸಾಯಂಕಾಲ ತನ ಅಲ್ಲಿ ಬರ್ತೇವ್ರಿ 26 ದಿನದ ಮುಕ್ಕಾಮ ಆಗ್ತದ ಪ್ರಸಾದ ಮಾಡ್ಕೊಂಡು ಮತ್ತೆ ಎಲ್ಲಾರು ಸೇರಿ ಒಂದ್ ಡಿಸ್ಕಸ್ ಮಾಡುದು ಟೈಮ್ ಉಳಿತು ಅಂತಂದ್ರ ಕೂಡಿ ಏನ್ ಮಾಡೋಣ ಅಂತ ಇಲ್ಲ ಬಂದು 27ಕ್ಕೆ ಒಂದ್ ಕಾರ್ಯಕ್ರಮ ಮಾಡಿ ಮರ್ಜಸ್ ಬಿಟ್ಬಿಡೋಣ ಬೆಳಿಗ್ಗೆ ಆಗುದ ಕಾರ್ಯಕ್ರಮ ಒಂದೇ ದಿವಸ ಮಾಡುದು 26ಕ್ಕೆ ಹೋಗುತ್ತವ್ರಿ ಇಲ್ಲಿಂದ